10ನೇ ಆಗಸ್ಟ್ ಅಲ್ಲಿ ನಡೀತಿರೋಂತ ಟೆಲಿಪತಿ ಶಿಬಿರಕ್ಕೆ ಯಾರ್ಯಾರು ನೋಂದಾಯಿಸ್ಕೊಂಡು ಯಾರದೇ ಇಂಟರ್ಫಿಯರೆನ್ಸ್ ಇಲ್ದೇನೆ, ಯಾರ ಮಧ್ಯಸ್ಥಿಕೆ ಇಲ್ದೇನೆ ನಮಗ್ ನಾವೇ ನಮ್ಮ ಸಮಸ್ಯೆಗಳನ್ನ ಆಲೋಚನೆಗಳ ಮೂಲಕ, ಚಿಂತನೆಗಳ ಮೂಲಕ, ಸಂಕಲ್ಪಗಳ ಮೂಲಕ ಸರಿ ಮಾಡ್ಕೊಳ್ಳುವಂತ ಪ್ರಯತ್ನದಲ್ಲಿ ನಾವೆಲ್ಲರೂ ಸೇರಿ ಯಶಸ್ವಿ ಆಗೋಣ. ಕೇವಲ 30 ಜನಕ್ಕೆ ಮಾತ್ರ ಅವಕಾಶ ಇರೋದ್ರಿಂದ ನೋಂದಣಿ ಪ್ರಾರಂಭ ಆಗಿದೆ. ದಯವಿಟ್ಟು ನೋಂದಾಯಿಸ್ಕೊಳ್ಳಿ. ಫಸ್ಟ್ ಕಮ್ ಫಸ್ಟ್ ಸರ್ವ್. ನಿಮ್ಮ ಏನೇ ವೈಯಕ್ತಿಕ ಸಮಸ್ಯೆ ಇದ್ರೂ ಕೂಡ ಅದಕ್ಕೆ ಏನ್ ಮಾಡ್ಬೇಕು ಅನ್ನೋದನ್ನ ಒಂದು ಮಾರ್ಗದರ್ಶನ ಕೊಡ್ತೀನಿ. ಅನುಭವ ಪೂರ್ವಕವಾಗಿ ನಾನು ಅಳವಡಿಸ್ಕೊಳ್ತಾ ಬಂದಿದ್ದೀನಿ. ಹಾಗಾಗಿ ಫಸ್ಟ್ ಕಮ್ ಫಸ್ಟ್ ಸರ್ವ್. ದಯವಿಟ್ಟು ಬೇಗ ನೋಂದಾಯಿಸ್ಕೊಳ್ಳಿ ಅಂತ ಹೇಳ್ತಾ, ಈ ಅವಕಾಶವನ್ನ ಉಪಯೋಗಿಸ್ಕೊಳ್ಳಿ ಅಂತ ಹೇಳ್ತಾ ನನ್ನ ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್, ತುಂಬಾ ಧನ್ಯವಾದಗಳು. ಅದ್ಭುತವಾಗಿದೆ. ಇವತ್ತಿನ ಯದ್ಭಾವಂ ತದ್ಭವತಿ ಅನ್ನೋದು ಅಂದ್ರೆ ನಾವು ಏನ್ ಬಿತ್ತೀವೋ ಅದು ಕೊಯ್ಕೊಂತೀವಿ ಅಂದ್ರೆ ಆ ರೀತಿಯಲ್ಲಿ ಆಸ್ ಯು ಸೋ ಯು ರೀಪ್ ಅನ್ನೋದು ಅದ್ಭುತವಾದ ರೀತಿಯಲ್ಲಿ ತಿಳಿಸ್ಕೊಟ್ಟಿದ್ದೀರಾ. ಸೊ ಇದು ಪ್ರಾಯೋಗಪೂರ್ವಕವಾಗಿ ಹೇಳಿದ ಪ್ರಕಾರ ಪ್ರಾಯೋಗಪೂರ್ವಕವಾಗಿ ಮಾಡುವಂಥದ್ದೇ ಟೆಲಿಪತಿ. ಅದು ನಡೆಯಲಿದೆ ಈ ತಿಂಗಳ ಆಗಸ್ಟ್ 10th ಆವತ್ತು ದಿನ ಭಾನುವಾರ. ಎಲ್ಲರಿಗೂ ಅನುಕೂಲ ಆಗತ್ತೆ. ಖಂಡಿತ ತಮ್ಮನ್ನು ನೇರವಾಗಿ ಭೇಟಿ ಮಾಡ್ಬೋದು, ಮತ್ತೆ ಅನೇಕ ಪ್ರಶ್ನೆಗಳಿಗೆ ಸಮಾಧಾನ ಪಡೆಯಬಹುದು ಮಾಸ್ಟರ್ಸ್. ಸೊ ದಯವಿಟ್ಟು ಎಲ್ಲರೂ ಗಮನಿಸ್ಕೊಳ್ಳಿ. ಸೊ ಇವತ್ತಿನ ಸಬ್ಜೆಕ್ಟ್ ಅಂತೂ ಯದ್ಭಾವಂ ತದ್ಭವತಿ ಅನ್ನೋದು ತುಂಬಾ ಅದ್ಭುತವಾದ ರೀತಿಯಲ್ಲಿದೆ. ಇದನ್ನು ನಾವು ಪದೇ ಪದೇ ಮನನ ಮಾಡಬೇಕು. ಯಾಕಂದ್ರೆ ಮೇಡಮ್ ಅವರು ಅವರ ಅನುಭವದಿಂದ, ಸೊ ಅಂದ್ರೆ ಪವಾಡದ ದೀರ್ಘಕಾಲ ಅನುಭವದಿಂದ ಮತ್ತೆ ಅವರ ದೀರ್ಘಕಾಲ ಧ್ಯಾನವನದಿಂದ ಅನೇಕ ವಿಷಯಗಳು ಒಂದೇ ಸರಿ ಜೋಡಿಸಿ ಹೇಳ್ತಾ ಇರ್ತಾರೆ. ಅದಕ್ಕೋಸ್ಕರ ನಾವು ನಿಧಾನವಾಗಿ ಹಂತವಾಗಿ ಅರ್ಥ ಮಾಡ್ಕೋಬೇಕು. ಅದಕ್ಕೆ ಮನನ ಮಾಡಬೇಕಾಗತ್ತೆ ಪದೇ ಪದೇ. ಈ ವಿಡಿಯೋ ಬಂದಿದ ಮೇಲೆ ಎಲ್ಲರೂ ಮತ್ತೆ ಮನನ ಬರ್ಕೊಳ್ಳಿ. ಆ ಪಾಯಿಂಟ್ಸ್, ಇಂಪಾರ್ಟೆಂಟ್ ಪಾಯಿಂಟ್ಸ್ ಆಗಿ ಬರ್ಕೊಂಡಿದ ಮೇಲೆ ಅದು ಪದೇ ಪದೇ ಮತ್ತೆ ಮನನ ಮಾಡ್ಕೊಳ್ಳಿ. ಓಕೆ, ಸೊ ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್, ಧನ್ಯವಾದಗಳು. ಎಸ್ ಮೇಡಮ್. ಎಸ್ ನಂದು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಅದೇ ನಮ್ಮ ಒಳ ಮನಸ್ಸು ಹೊರ ಮನಸ್ಸಿನಿಂದ ಪ್ರಾರಂಭ ಮಾಡಿ ಮತ್ತೆ ಥಾಟ್ಸ್ ಪವರ್ ಬಗ್ಗೆ ಹೇಳಿದ್ರಿ. ಮತ್ತೆ ಯೋಚನೆಗಳು ಯಾವ ರೀತಿ ಘೋರವಾದ ಯೋಚನೆ, ನಕಾರಾತ್ಮಕ ಯೋಚನೆ, ನಿಶ್ಚಿತವಾದ ಯೋಚನೆ, ಅದ್ಭುತವಾದ ಯೋಚನೆ ಬಗ್ಗೆ ತಿಳಿಸಿದ್ರಿ ಮೇಡಮ್. ಮತ್ತೆ ಘೋರವಾದ ಆಲೋಚನೆಗಳು ಇದ್ದಾಗ ನಮ್ದು ಯಾವ ರೀತಿ ಇರುತ್ತೆ, ಮತ್ತೆ ನಕಾರಾತ್ಮಕ ಯೋಚನೆ ಬಂದಾಗ ನನ್ನ ಶಕ್ತಿಯಲ್ಲೇ ಕುಂದುತ್ತದೆ. ನಾ ಧ್ಯಾನದಿಂದ ಪಡೆದಂತ ಶಕ್ತಿನ ನಾವು ನಕಾರಾತ್ಮಕ ಯೋಚನೆ ಬಂದ ತಕ್ಷಣ ಶಕ್ತಿ ಹೋಗ್ಬಿಡ್ತೈತೆ ಅಂತ ತಾವು ತಿಳಿಸಿದ್ರಿ ಮೇಡಮ್. ಮತ್ತೆ ನಿಶ್ಚಿತವಾದ ಆಲೋಚನೆಗಳಿದ್ದಾಗ ನಮಗ್ ಗೆಲುವು ಸಾಧ್ಯ. ನಮ್ದೇ ಅಂದ್ರೆ ಯೋಚನೆ ಸ್ಟ್ರಾಂಗ್ ಇರ್ಬೇಕು, ನಿಶ್ಚಿತವಾಗಿರ್ಬೇಕು, ಲೋಲಾಡಬಾರ್ದು ಅಂತ ತಾವ್ ಹೇಳಿದ್ರಿ ಮೇಡಮ್. ಮತ್ತೆ ಇನ್ನೂ ಕೆಲವೊಂದು ಪಾಯಿಂಟ್ಸ್ ನಾ ಮಾಡ್ಕೊಂಡಿದ್ದೆ. ಇದೆಲ್ಲನೂ ಯೋಚನೆಯನ್ನು ನಾವು ಸ್ಟೇಬಲ್ ಆಗಿರ್ಬೇಕಂದ್ರೆ ಧ್ಯಾನನೇ ಮುಖ್ಯ. ಧ್ಯಾನನ ನಾವು ಹೆಚ್ಚು ಧ್ಯಾನವನ್ನು ಮಾಡೋದ್ರ ಮೂಲಕ ಅದನ್ನ ಪಡೆದುಕೊಳ್ಬೇಕು. ಮತ್ತೆ ಅದು ಯೋಚನೆಗಳು ವಸ್ತುಗಳಾಗಿ ನಾವ್ ಏನ್ ಕೇಳ್ಕೊತೀವಿ ಅದು ವಸ್ತುಗಳಾಗಿ ಪರಿವರ್ತನೆ ಹೊಂದ್ಬೇಕಂದ್ರೆ ಧ್ಯಾನ ಮಾತ್ರ ಸಾಧ್ಯ ಅಂತ ತಾವ್ ಹೇಳಿದ್ರಿ. ಮತ್ ಈಗ ಆಲ್ರೆಡಿ ಮೇಡಮ್ ತಮ್ದ ಟೆಲಿಪತಿ ಕ್ಲಾಸ್ ನಾನು ಜಾಯಿನ್ ಆಗಿ ಅದನ್ನ ಕ್ಲಾಸ್ ಅಟೆಂಡ್ ಆಗಿದ್ದೇನೆ ಮೇಡಮ್. ತುಂಬಾ ಅದ್ಭುತ ಮೇಡಮ್. ಪ್ರಾಕ್ಟಿಕಲ್ ಆಗಿ ಮಾಡಿಸಿದ್ರೆ ಅದು ನಮ್ಗೆ ಅಲ್ಲಿಯೇ ಕಂಡು ಬಂತು. ಅಂದ್ರೆ ನಮ್ ಮನೆಯಲ್ಲಿ ಇದ್ದವ್ರಿಗೆ, ದೂರದಲ್ಲಿ ಇದ್ದವ್ರಿಗೆ ನಾವು ಟೆಲಿಪತಿನ ಯಾವ ರೀತಿ ಕಳಿಸ್ಬೇಕಂತ ತಾವ್ ಹೇಳಿದ್ರಿ. ಅದನ್ನ ನಾವು ಅಲ್ಲೇ ಅನುಭವಿಸಿದ್ದೆ ಮೇಡಮ್. ಮತ್ತೆ ನಾನು 2ನೇ ಸಲ ಜಾಯಿನ್ ಆಗ್ಲಿಕ್ಕೆ ನಾನು ಇಚ್ಛೆ ಪಟ್ಟಿದ್ದೇನೆ. ಅವತ್ತ ಬರ್ತೇನೆ ಮೇಡಮ್. ಥ್ಯಾಂಕ್ ಯು ಮೇಡಮ್. ಧ್ಯಾನ ತುಂಬಾ ಒಂದ್ಸಲ ಇದ್ದಂಗೆ ಇನ್ನೊಂದ್ ದಿವ್ಸ ಕ್ಲಾಸಸ್ ಇರಲ್ಲ. ಹಾಗಾಗಿ ಹೊಸ ರೀತಿಯಲ್ಲಿ ಕಲಿಯುವ ವಿಚಾರಗಳನ್ನ ತಿಳ್ಕೊಳಕ್ ಸಾಧ್ಯ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಮಾಸ್ಟರ್ಸ್. ನಿನ್ನೆ ವಿಡಿಯೋಸ್ ಮತ್ತೆ ಚಾಟ್ ಬಾಕ್ಸ್ ನಲ್ಲಿ ಹಾಕಿದೆ 4 ವಿಡಿಯೋ. ಅದನ್ನ ಲೈಕ್ ಮತ್ತು ಕಮೆಂಟ್ ಮಾಡಿ. ಮತ್ತೆ ಇಲ್ಲಿ ಮೇಡಮ್ ಅವ್ರ ಕ್ಲಾಸ್ ಬಗ್ಗೆ ತಮ್ದು ಅಭಿಪ್ರಾಯ ಅಥವಾ ಕ್ವಶನ್ ಇದ್ರೆ ಹ್ಯಾಂಡ್ ರೈಸ್ ಮಾಡಿ. ನಮಸ್ತೆ ಗುರುಜಿ. ನಮಸ್ತೆ ಮನೋರಮಾ ಮೇಡಮ್. ತುಂಬಾ ಚೆನ್ನಾಗಿತ್ತು. ಯದ್ಭಾವಂ ತದ್ಭವತಿ ತುಂಬಾ ಚೆನ್ನಾಗಿತ್ತು. ಎಷ್ಟೋ ಚೆನ್ನಾಗಿ ಅಂದ್ರೆ ನಾವೇನೂ ಸಾಧಿಸಬಹುದು, ಏನೂ ಮಾಡಬಹುದು. ಎಲ್ಲ ಆಚಾರಗಳು ಅಂದ್ರೆ ನಮ್ಮಲ್ಲಿ ಸಕಾರಾತ್ಮಕ ಭಾವನೆಗಳು ಎಷ್ಟು ಮುಖ್ಯ ಅನ್ನೋದನ್ನ ನಾನಿಲ್ಲಿ ತಿಳ್ಕೊಂಡೆ. ಅಯ್ಯೋ ನನ್ ಕೈಯೆಲ್ಲ ಆಗಲ್ಲ, ಏನು ಮಾಡಕ್ ಆಗಲ್ಲ, ಅದೆಲ್ಲವನ್ನೂ ಅಲ್ಲ. ಆದ್ರೆ ಅದೆಲ್ಲ ಹಾಗೆ ಪಡ್ಕೊಳಕ್ಕಾಗಲ್ಲ. ಧ್ಯಾನದ ಒಳಗ್ ಹೋಗ್ಬೇಕು, ಧ್ಯಾನ ಮಾಡ್ಬೇಕು. ಸತತವಾಗಿ ಧ್ಯಾನ ಮಾಡ್ತಾ ಧ್ಯಾನ ಮಾಡುವಾಗ ಮಾಡಿ ಅಂತ್ಯದಲ್ಲಿ ನಾವು ಸಂಕಲ್ಪಗಳನ್ನು ಹೇಳ್ಕೊಳ್ಳೋದ್ರಿಂದ ಆ ಸಂಕಲ್ಪಗಳು ಪೂರ್ಣ ಆಗತ್ತೆ ಅಂತ ಹೇಳಿದ್ರಿ. ಇಷ್ಟು ವಿವರಣೆಯಾಗಿ ಹೇಳಿದ್ರಿ. ತುಂಬಾನೇ ಚೆನ್ನಾಗಿದೆ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು.
ರೈಟ್. ಓಕೆ ಮಾಸ್ಟರ್ಸ್, ಎಲ್ಲರೂ ಹ್ಯಾಂಡ್ ರೈಸ್ ಮಾಡಿ ನಿಮ್ಮ ಅನಿಸಿಕೆ ಕೊಡಿ. ಆಮೇಲೆ ಟೆಲಿಪತಿ ಬಗ್ಗೆ ಮೇಡಮ್ ಹೇಳಿದ್ರಲ್ಲ, ಸೊ ಟೆಲಿಪತಿ ಬಗ್ಗೆ ಏನಾದರೂ ಪ್ರಶ್ನೆಗಳಿದ್ರೆ, ಯಾಕಂದರೆ ಅವತ್ತು ಮೇಡಮ್ ಅಲ್ಲಿ ಪೂರ್ತಿ ದಿನ ಅದು ವರ್ಕ್ಶಾಪು ತುಂಬ ಅದ್ಭುತವಾದ ರೀತಿಯಲ್ಲಿ ಇರ್ತದೆ. ಈಗಾಗಲೇ ಎಷ್ಟೋ ಮಾಸ್ಟರ್ಸ್ ಅಟೆಂಡ್ ಆಗಿ ಅವರ ಅನುಭವಗಳು ಅವ್ರು ಮತ್ತೆ ಒಳ್ಳೆ ಲಾಭವನ್ನು ಪಡ್ಕೊಂಡಿದ್ದಾರೆ. ಸೊ ದಯವಿಟ್ಟು ಎಲ್ಲರೂ ಮಾತಾಡ್ತಾ ಹೋಗಿ. ರೇಖಾ ಮೇಡಮ್ ಮಾತಾಡಿ. ನಮಸ್ತೆ ಸರ್. ನಮಸ್ತೆ ಮೇಡಮ್. ಅದ್ಭುತವಾದಂತಹ ವಿಚಾರಗಳನ್ನ ತಿಳಿಸಿದ್ರಿ. ನಮ್ಮಲ್ಲಿರುವಂತಹ ಆಂತರ್ಯ ಶಕ್ತಿಯ ಒಂದು ಉಪಯೋಗವನ್ನು ಹೇಗ್ ಮಾಡ್ಕೋಬೇಕು, ಅದನ್ನ ಪಾಸಿಟಿವ್ ಆಗಿ ಹೇಗೆ ಉಪಯೋಗಿಸ್ಬೇಕು ಅಂತೇಳಿ ತುಂಬ ಹೃದಯದ ಧನ್ಯವಾದಗಳು ಮೇಡಮ್. ಹಾಗೆ ನಾನು ನಿಮ್ಮ ಕ್ಲಾಸಿಗೆ ಈಗ ಜಾಯಿನ್ ಇದನ್ನ ಬುಕ್ ಮಾಡ್ಕೊಂಡಿದ್ದೀನಿ ಮೇಡಮ್. ಶನಿವಾರ ಮತ್ತು ಭಾನುವಾರ ನಡೀತಿರುವಂತಹ 2 ಕ್ಲಾಸಿಗೆ ಬರ್ತೀನಿ. ನಿಮ್ಮ ಜೊತೆ ಮಾತಾಡ್ಲಿಕ್ಕೆ, ನಿಮ್ಮ ಹೇಳುವಂತ ವಿಚಾರಗಳನ್ನ ಕೇಳಲಿಕ್ಕೆ ತುಂಬಾ ಕಾತುರಳಾಗಿದ್ದೀನಿ. ಥ್ಯಾಂಕ್ ಯು ಮೇಡಮ್, ಒಳ್ಳೆ ವಿಚಾರವನ್ನ ಹೇಳಿದ್ರಿ. ಥ್ಯಾಂಕ್ ಯು ಮೇಡಮ್. ಏನಂದ್ರೆ ಟೆಲಿಪತಿ ಎಂದ ತಕ್ಷಣ ಯಾವ್ದೋ ಒಂದು ಪವಾಡ ಮಾಡೋದು, ಒಂದು ಸಿದ್ಧಿ ಪಡ್ಕೊಳ್ಳೋದು ಅನ್ನೋ ರೀತಿ ಅಲ್ಲ. ಅದು ಸಾಧ್ಯ. ಆದ್ರೆ ನಾವು ಈ ಒಂದು ದಿನದ ಶಿಬಿರದಲ್ಲಿ ಕಲ್ಸೋದೇನು ಅಂದ್ರೆ, ದಿನನಿತ್ಯದ ಜೀವನದಲ್ಲಿ ಇದೇ ಕುಟುಂಬದಲ್ಲಿ ಇದೇ ಫ್ಯಾಮಿಲಿ ಮೆಂಬರ್ಸ್ ಅಲ್ಲೇ ಹಲವಾರು ಪ್ರಾಬ್ಲಮ್ಸ್ ಇರುತ್ತೆ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇರುತ್ತೆ. ಮಕ್ಳು ಹೇಳಿದ ಮಾತು ಕೇಳಲ್ಲ, ಟಿವಿ ನೋಡ್ತಾ ಕುತ್ಕೋತಾರೆ, ಇಲ್ದಿದ್ರೆ ಮೊಬೈಲ್ ಇಟ್ಕೊಂಡು ಕುತ್ಕೋತಾರೆ. ಅವ್ರನ್ನ ಅದನ್ನ ಬಿಡಿಸಿ ಕಳ್ಸಕ್ ಬುದ್ಧಿ ಹೇಳಿದ್ರೆ, ಈಗ ನಾನು ಅದಕ್ಕೆ ತಮಾಷೆಗೆ ಎಲ್ರಿಗೂ ಹೇಳ್ತಾ ಇರ್ತೀನಿ, ಮನೆ ಕಟ್ಟಿ ಎಷ್ಟ್ ಬೇಕಾದ್ರೂ ದೊಡ್ಡ ಮನೆ ಕಟ್ಟಿ ಫ್ಯಾನ್ ಹಾಕಿಸ್ಬೇಡಿ ಅಂತ ಹೇಳ್ತೀನಿ. ಯಾಕೆಂದ್ರೆ ಈಗಿನ ಮಕ್ಕಳಿಗೆ ಒಂದು ಸ್ವಲ್ಪನೂ ಕೇಳಿಸ್ಕೊಡುವಂತ ಸಮಾಧಾನ ಇಲ್ಲ. ಸೀದಾ ಹೋಗಿದ್ದೆ ಹ್ಯಾಂಗ್ ಮಾಡ್ಕೊಂಡು ಸತ್ತೋಗ್ಬಿಡ್ತಾರೆ. ಅದಕ್ಕೋಸ್ಕರ ನಾನು ಯಾವ ದೊಡ್ಡ ಮನೆ ಕಟ್ಟಿ ಫ್ಯಾನ್ ಹಾಕ್ಬೇಡಿ ಅಂತ ಹೇಳ್ತಾ ಇದ್ದೆ ನಾನು. ಹಾಗಾಗಿ ದಿನನಿತ್ಯದ ಸಮಸ್ಯೆಗಳಲ್ಲಿ ಯಾವ್ದೋ ಒಂದು ಗೌರ್ಮೆಂಟ್ ಆಫೀಸಲ್ಲಿ ಕೆಲಸ ಆಗ್ಬೇಕು, ಆಗ್ತಿರಲ್ಲ. ನಾವೇನ್ ಮಾಡ್ತೀವಿ, ಹಾಳಾಗೋದವನು ಅವ್ನು ಎಷ್ಟೊತ್ತಾರು ಮಾಡ್ಕೊಡಲ್ಲ, ಅಲಸ್ತಾ ಇದ್ದಾನೆ ಅಂತ ಅವನನ್ನೇ ಬೈಕೊಂಡು ನಾವು ಹೋಗಿ ಅಲ್ಲಿ ಹೋಗಿದ್ರೆ ಅವ್ನಿಗೆ ಆ ವೈಬ್ರೇಷನ್ಸ್ ಅವ್ನಿಗೆ ಮುಟ್ಟಿರೋದ್ರಿಂದ ಅವ್ನು ಮಾಡ್ಕೊಡಲ್ಲ. ಆದ್ರಿಂದ ಯಾವ್ದೇ ಆಫೀಸಲ್ಲಿ ಕೆಲಸ ಆಗಕ್ಕಿರ್ಲಿ, ಬಸ್ ಸಿಗಕ್ಕಾಗಿರ್ಲಿ, ಟ್ರೈನ್ ಮಿಸ್ ಆಗದೆ ಇರಕ್ಕಾಗ್ಲಿ, ಈ ತರ ಪ್ರತಿ ಒಂದು ಇದಕ್ಕೂ ನಾವ್ ಯಾವ ಮಾತುಗಳನ್ನ ಆಡ್ಬೇಕು, ಯಾವ್ದನ್ನ ಮಾತಾಡ್ಬಾರ್ದು, ಹೇಗ್ ಮಾತಾಡಿದ್ರೆ ಏನಾಗತ್ತೆ ಅನ್ನೋದನ್ನ ತಿಳಿಸ್ಕೊಡೋದ್ರಿಂದ ನಮ್ಮ ಜೀವನವನ್ನ ಇದೇ ಜನಗಳೇ, ಇದೇ ಮಕ್ಕಳೇ ಆದ್ರೂ ಕೂಡ ಇದೇ ಪ್ರಪಂಚದಲ್ಲಿ ನಾವು ಸಂತೋಷವಾಗಿ ಆನಂದವಾಗಿ ಸಮಸ್ಯೆಗಳನ್ನ ಕಡಿಮೆ ಮಾಡ್ಕೊಳ್ಳೋದು ಹೇಗೆ ಅನ್ನೋದನ್ನ ಕಲ್ಸುವಂತ ವಿಧಾನ ಇದೆ. ಪತ್ರಿಸರು ನೀವು ಖಂಡಿತ ಕಲ್ಸ್ಬೇಕು ಎಲ್ರಿಗೂನು. ಯಾಕೆಂದ್ರೆ ಗರ್ಭಕೋಶ 15 ದಿವಸದಲ್ಲಿ ತೆಗಿಬೇಕು ಅಂದಿದ್ದನ್ನ ತೆಗೀದಂಗೆ ನಾನು ಉಳಿಸ್ಕೊಂಡಿದೀನಿ ಅನ್ನೋದು ಇಡೀ ಪ್ರಪಂಚಕ್ಕೆ ಗೊತ್ತಾಗ್ಬೇಕು ಅಂತ ಹೇಳ್ತಾರೆ. ಹಾಗಾಗಿ ನಾವು ಸಣ್ಣದ್ರಿಂದ ಸಾಧನೆ ಶುರು ಮಾಡ್ಕೊಳ್ಳೋಣ, ದೊಡ್ಡದು ಅದೇ ಆಗುತ್ತೆ. ಖಂಡಿತ ಅಟೆಂಡ್ ಮಾಡಿ. ಖಂಡಿತ ಮೇಡಮ್. ದಿನನಿತ್ಯದ ಒಂದು ಚಟುವಟಿಕೆಗಳು ಸುಗಮವಾಗಿ ನಡೆದ್ರೆ ಅದಕ್ಕಿಂತ ದೊಡ್ಡ ಇದೇನು ಬೇಕಾಗಿಲ್ಲ. ನೆಮ್ಮದಿಯ ಜೀವನ ನಡೆಸಬೇಕು ಅಂತ ಅಗತ್ಯ ಇದೆ ಮೇಡಮ್. ಥ್ಯಾಂಕ್ ಯು. ಓಕೆ ಮಾ, ಥ್ಯಾಂಕ್ ಯು. ಜ್ಯೋತಿ ಮೇಡಮ್ ಮಾತಾಡಿ. ನಮಸ್ತೆ ಮೇಡಮ್. ಚೆನ್ನಾಗ್ ಬಂತು ಪ್ರೋಗ್ರಾಮ್, ತುಂಬಾ ಅರ್ಥ ಆಯ್ತು. ವಾಯ್ಸ್ ಕೇಳಿಸ್ತಾ ಇಲ್ಲ ಮೇಡಮ್? ಕೇಳಿಸ್ತಾ ಇದೆ, ಹೇಳಿ. ಕೇಳಿಸ್ತಾ ಇದೆನಾ? ಕೇಳಿಸ್ತಾ ಇದೆ, ಹೇಳಿ. ಹಾ ಮೇಡಮ್, ಚೆನ್ನಾಗ್ ತುಂಬಾ ಅರ್ಥಗರ್ಭಿತ ಇತ್ತು ಮೇಡಮ್, ಚೆನ್ನಾಗಾಯ್ತು. ನಂದು ಇನ್ನೊಂದು ನಿಮ್ದು ಕಾರ್ಯಕ್ರಮ ಒಂದು ಕೇಳ ಮೇಡಮ್ ಕ್ವೆಶ್ಚನ್. ಕಟ್ ಆಗ್ತಾ ಇದೆ ನಿಮ್ ವಾಯ್ಸ್. ಕಲಿಬಹುದಾ ನಾವ್ ಮನೆಗ್ ಬಂದ ಮೇಡಮ್? ಹಲೋ, ಹೇಳಿ ಮೇಡಮ್. ಈಗ ಮೇಡಮ್ ಕೇಳಿಸ್ತಾ ಇದೆನಾ? ಅದೇ ಕಾರ್ಯಾಗಾರಕ್ಕೆ ಬರ್ಬೇಕು ಅಂದ್ರೆ ಅದು ಒಂದ್ ದಿನದಲ್ಲೇ ಕಲಿಬಹುದಾ, ಏನ್ ಮನೆಗ್ ಬಂದ್ ಮತ್ ಪ್ರಾಕ್ಟೀಸ್ ಏನಾದ್ರು ಇರುತ್ತೆ? ಖಂಡಿತ ಇರುತ್ತೆ. ಏನಂತಾರೆ, ಯಾವ್ದೇ ಆದ್ರೂ ಈಗ ನಾವು ಸೈಕಲ್ ಕಲ್ತ್ಕೊಳಕ್ಕೆ ಅಂತ ಹೊರಟಾಗ ಮೊದಲನೇ ಸೈಕಲ್ ಮೇಲೆ ಕೂತ್ಕೊಂಡ ತಕ್ಷಣ ಹೊಡಿಯಕ್ಕಾಗತ್ತಾ? ಬ್ಯಾಲೆನ್ಸ್ ಇಲ್ಲ, ಅದು ಪ್ರಾಕ್ಟೀಸ್ ಇರುತ್ತೆ. ಅದೇ ತರ ಯಾವ್ದೇ ಆದ್ರೂ ಅಭ್ಯಾಸದಿಂದ ಬರುತ್ತೆ. ನೀವೆಲ್ಲ ಧ್ಯಾನ ಮಾಡ್ತಾ ಇದ್ದೀರಾ, ಆ ಧ್ಯಾನದಲ್ಲಿ ಇನ್ನೊಂದ್ ಸ್ವಲ್ಪ ಆಳವಾಗಿ ಧ್ಯಾನಕ್ಕೆ ಹೋಗೋದು ಹೇಗೆ ಅನ್ನೋದು ಕಲ್ಸ್ಕೊಡುತ್ತೆ. ಸುಪ್ತ ಮನಸ್ಸನ್ನ ಎಚ್ಚರ ಮಾಡ್ಕೊಡುತ್ತೆ ಅಲ್ಲಿ. ಹಾಗಾಗಿ ಅದನ್ನ ನಾವೇನೇನ್ ಮಾಡ್ಬಾರ್ದು, ಏನ್ ಮಾಡ್ಬೇಕು ಅನ್ನೋದೆಲ್ಲ ಪ್ರತಿಯೊಂದು ಗೈಡೆನ್ಸ್ ಕೊಟ್ಟಿರ್ತೀವಿ. ಅಲ್ಲಿ ಪ್ರಾಕ್ಟಿಕಲ್ಸ್ ಬೆಳಗ್ಗಿನ ಸೆಷನ್ ಅಲ್ಲಿ ನಾವೇ ಮಾಡ್ಕೊಳ್ಳೋದು ಹೇಗೆ, ನಮ್ಮ ಸಮಸ್ಯೆಗಳನ್ನ ಪರಿಹಾರ ಮಾಡ್ಕೊಳ್ಳೋದು ಹೇಗೆ, ಆರೋಗ್ಯದಿರ್ಬೋದು, ಆರ್ಥಿಕ ಇರ್ಬೋದು, ಅಥವಾ ಕೈಲಾಗಲ್ಲ ಅನ್ನೋ ಸ್ಥಿತಿ ಇದ್ರೆ ಹೇಗ್ ಮಾಡ್ಕೊಳ್ಳೋದು ಅನ್ನೋದನ್ನ ಬೆಳಗಿನ ಸೆಷನ್ ಅಲ್ಲಿ ಹೇಳ್ಕೊಡ್ತೀನಿ. ಮಧ್ಯಾಹ್ನದ ಸೆಷನ್ ಅಲ್ಲಿ ಟೆಲಿಪತಿ ಅಂದ್ರೆ ನಮ್ಮ ಚಿಂತನೆಗಳನ್ನ ಬೇರೆಯವರಿಗೆ ಕಳಿಸೋದು ಹೇಗೆ ಅಂತ ಸುಪ್ತ ಮನಸ್ಸಿನ ಮೂಲಕ ಅನ್ನೋದು ಕಲ್ಸ್ಕೊಡ್ತೀನಿ. ಸೊ ನೀವು ದಿನಾನು ಧ್ಯಾನ ಮಾಡ್ತೀರಲ್ಲ, ಧ್ಯಾನದ ಕೊನೆಯಲ್ಲಿ ನಿಮಗ್ ನೀವೇ ಸ್ವಯಂ ಸಲಹೆ ದಿನಾನು ಮನೆಯಲ್ಲಿ 40 ದಿವಸ
ಅಂದ್ರೆ ಪ್ರಾಕ್ಟೀಸ್ ಆಗ್ಬೇಕು ಅಂತಷ್ಟೇನೆ. ಮಾಡ್ತಾ ಹೋದ್ರೆ ಯಾವ ಒಂದು ಸ್ಟೆಪ್ಸ್ ಎಲ್ಲ ಫಾಲೋ ಮಾಡ್ದೇನೆ ಮನ್ಸಲ್ಲಿ ನೀವು ಕೂತ್ ಕಡೆ ಕಣ್ ಮುಚ್ಕೊಂಡು ಅನ್ಕೊಂಡ್ರೆ ಆಗಕ್ ಶುರು ಆಗೋಗುತ್ತದು. ಅದನ್ನ ಅಭ್ಯಾಸ ಮಾಡ್ಬೇಕಷ್ಟೇ. ಈಗ ನಾವು ಸೈಕಲ್ ಫೀಲ್ಡ್ ಅಲ್ಲಿ ಕಲ್ತ್ಕೋತೀವಿ, ಒಬ್ರು ಹಿಡ್ಕೊಂಡಿರ್ತಾರ, ಆಮೇಲಿಂದ ಏನಾಗುತ್ತೆ, ಯಾರು ಬೇಕಿಲ್ಲ ನಾವೇ ಹೊಡ್ಕೊಂಡು ಹೋಗ್ತೀವಿ. ಹಾಗೇನೆ ವೆಹಿಕಲ್ ಓಡ್ಸೋ ಹಾಗೇನೆ ಸುಲಲಿತವಾಗಿ ಸರಾಗವಾಗಿ ಓಡ್ಸಕ್ಕೆ ಕಲ್ತು ಟೆಲಿಪತಿ ಥಾಟ್ಸ್ ಅನ್ನ ಕಳಿಸಕ್ಕೆ, ಅರ್ಥ ಮಾಡ್ಕೊಳ್ಳಕ್ಕೆ, ಗ್ರಹಿಸಕ್ಕೆ ಕೂಡ 40 ದಿನ ಅಭ್ಯಾಸ. ಅಂದ್ರೆ 1 ತಿಂಗಳು ನೀವು ಅಭ್ಯಾಸ ಪ್ರತಿದಿನ ನೀವು ಧ್ಯಾನ ಮಾಡೇ ಮಾಡ್ತೀರಲ್ಲ, ಧ್ಯಾನದ ಕೊನೆಯಲ್ಲಿ ಹೇಗ್ ನೀವು ಸ್ವಯಂ ಸಲಹೆ ಹೇಳ್ಕೊಳ್ಳೋದು. ಟೆಲಿಪತಿ ಮಕ್ಳು ಹಾಸ್ಟೆಲ್ ಅಲ್ಲಿ ಇದಾರ, ಅವ್ರಿಗೆ ಟೆಲಿಪತಿ ಕಳ್ಸೋದಾರ ಹೇಗೆ, ಎಷ್ಟೊತ್ತಿಗೆ ಕಳಿಸ್ಬೇಕು, ಎಷ್ಟೊತ್ತಲ್ಲಿ ಕೆಲಸ ಮಾಡತ್ತೆ, ಯಾವಾಗ ಕೆಲಸ ಮಾಡಲ್ಲ, ಇದೆಲ್ಲ ಹೇಳ್ಕೊಟ್ಟಿರೋದ್ರಿಂದ ದಿನಾ ಪ್ರಾಕ್ಟೀಸ್ ಇಟ್ಕೊಂಡ್ಬಿಟ್ರೆ ನಿಮ್ಗೆ ಏನು ಪ್ರಾಬ್ಲಮ್ ಇಲ್ಲ. ಅಭ್ಯಾಸ ಅಷ್ಟೇನೆ. ಮೇಡಮ್ ಇನ್ನೊಂದು, ಹೇಳಿ. ಇದು ರೇಖಿ ಅಂದ್ರಲ್ಲ, ಇಲ್ಲಿ ಆನ್ಲೈನ್ ಅಲ್ಲಿ 21 ಡೇಸ್ ಅಂತ ಹೇಳಿದ್ರು ಒಬ್ರು. ಉಗಾರ್ ಅಂತ ಹಂಗಲ್ಲ, ಯಾರ್ದೋ ಇದೆ. ಅಲ್ಲ ರೇಖಿ ಆಕ್ಚುಯಲ್ ಆಗಿ ಒರಿಜಿನಲ್ ಆಗಿರೋದ್ರ ಪ್ರಕಾರ ಯಾವ್ದು ಆನ್ಲೈನ್ ಅಲ್ಲಿ ರೇಖಿ ಮಾಡಬಾರ್ದು ಅಂತಿದೆ. ಆದ್ರೆ ತಾಂತ್ರಿಕವಾಗಿ ತುಂಬಾ ಅಡ್ವಾನ್ಸ್ ಆಗಿರೋದ್ರಿಂದ ಕೂತಲ್ಲೇ ಹೇಳ್ಕೊಡ್ಬಹುದು, ಕೂತಲ್ಲೇ ಕಲಿಬಹುದು ಅಂತ ಆನ್ಲೈನ್ಗೆ ಹೋಗ್ತಾರೆ. ಅಲ್ಲಿ ಆನ್ಲೈನ್ ಅಲ್ಲಿ ಅಟ್ಯೂನ್ಮೆಂಟ್ ಅನ್ನೋದು ಆನ್ಲೈನ್ ಅಲ್ಲಿ ಯಾವ ತರ ಅಟ್ಯೂನ್ಮೆಂಟ್ ಮಾಡಕ್ಕಾಗಲ್ಲ. ಅದು 4 ಚಕ್ರಗಳನ್ನ ಓಪನ್ ಮಾಡಿ ಅವರು ಸಿಂಬಲ್ಸ್ ಎಲ್ಲ ಹಾಕೋದ್ ಮಾಡೋದ್ರಿಂದ ನಾವು ಆನ್ಲೈನ್ ಅಲ್ಲಿ ನಾವು ಖಂಡಿತ ಮಾಡಲ್ಲ. ಇಂಟರ್ನ್ಯಾಷನಲ್ ರೇಖಿ ಫೌಂಡೇಶನ್ ಲೀನಿಯೇಜ್ ಅಲ್ಲಿ ನಮ್ಮ ಮನೆಯವರು ಗ್ರ್ಯಾಂಡ್ ಮಾಸ್ಟರ್ ಆಗಿರೋದ್ರಿಂದ ಅವರು ಆಫ್ಲೈನೇ ಮಾಡುವಂತದ್ದು. ಹಾಗಾಗಿ 9ನೇ ತಾರೀಕು ರೇಖಿ ಕ್ಲಾಸ್ ಇರುತ್ತೆ. ಅದನ್ನ ಅಷ್ಟೇನೆ ಏನೊಂದು ಮಾಡ್ಸಿರ್ತಾರೋ ಅದನ್ನ 21 ದಿನ ಅಭ್ಯಾಸ ಮಾಡಿದ್ರೆ ಸಾಕಷ್ಟೇ. ಥ್ಯಾಂಕ್ ಯು ಮೇಡಮ್. ಇನ್ನೊಂದು, ಬೆಂಗಳೂರು ನಾನು ಇಲ್ಲಿಂದ ಬಂದ್ರೆ ನಿಮ್ದದು ಶನಿವಾರ ಮತ್ತೆ ಭಾನುವಾರ ಇರುತ್ತೆ. ನಾನು ಯಾವ ಟೈಮಿಗೆ ಬಂದೆ ಅಲ್ಲಿ ಯಾರು ಅಷ್ಟು ರಿಲೇಶನ್ ಎಲ್ಲ ತುಂಬಾ ದೂರ ಇದ್ದಾರೆ ಮೇಡಮ್. ವೈಟ್ ಫೀಲ್ಡ್ ಹತ್ರ ಅಂದ್ರೆ ಯಾರು ಇಲ್ಲ. ಬಟ್ ಇಲ್ಲ, ನಾನು ಇವ್ರು ರಿಲೇಶನ್ ಮತ್ತೆ ನೀವು- ಬೆಂಗಳೂರಲ್ಲಿ ಕಾಲ ಇಟ್ಟಿಲ್ಲ ನಾನು ಜಾಸ್ತಿ ಅಂದ್ರೆ ನೀವು ಬರೋದು ಹೇಗೆ ಅಂತ ಗೊತ್ತಾಗಿಲ್ಲ. ಸರ್ ಹೇಳ್ತಾರೆ ಅದ್ರ ಬಗ್ಗೆ, ಸರ್ ಹೇಳ್ತಾರೆ. ನೀವು ಫ್ರೈಡೆ ನಂಬರ್ ಅವ್ರದ್ದು ಇದೆ ಇಲ್ಲ, ಆನ್ಲೈನ್ ಇದ್ ಬರುತ್ತಲ್ಲ, ಆ ನಂಬರಿಗೆ ಮಾಡ್ಲಾ ಸರಿಗೆ? ಸರಿಗ್ ಮಾಡಿ ಮಾತಾಡಿ. ಅಲ್ಲಿ ಏನು ಅಂತಂದ್ರೆ ನಾವು ಬೆಳಗ್ಗೆ 8:30 8:45 ನೀವು ಅಲ್ಲಿ ರೀಚ್ ಆಗೋ ತರ ಬರ್ಬೇಕು. ವೈಟ್ ಫೀಲ್ಡ್ ಹತ್ರ ಅಂದ್ರೆ ಸ್ವಲ್ಪ ಲಾಂಗ್ ಜರ್ನಿ ಇರುತ್ತೆ. ನೀವು ಅವತ್ ಬೆಳಗ್ಗೆ ಬರ್ತೀನಿ ಕೊನೆಯವರೆಗೂ ಅವತ್ತೇ ಟ್ರೈ ಮಾಡ್ತೀನಿ ನಾನು ಅಂತ ಟ್ರೈ ಮಾಡಕ್ಕಾಗಲ್ಲ. ಯಾಕೆಂದ್ರೆ ಈ ಒಂದು ಸಂಕಲ್ಪದಿಂದ ಶುರು ಮಾಡೋದ್ರಿಂದ ಇಲ್ಲೂ ಕೂಡ ಆಲೋಚನೆಯನ್ನೇ ಬಳಸಿ, ಸಂಕಲ್ಪನೆ ಬಳಸಿ ನಾವು ಕಾರ್ಯಕ್ರಮ ಪ್ರಾರಂಭ ಮಾಡೋದ್ರಿಂದ 8:30 8:45 ರೀಚ್ ಆಗೋ ತರ ಇರ್ಬೇಕಾಗಿರೋದ್ರಿಂದ ಬೇರೆ ಊರಿಂದ ಬಂದವರು ಹಿಂದಿನ ದಿನ ಬಂದ್ರೆ ಸಾಧ್ಯ. ಇಲ್ಲದೆ ಇದ್ರೆ 1.5 to 2 hours ನಿಮ್ಗೆ ಜರ್ನಿಗೆ ಹೊಟ್ಟೋಗುತ್ತೆ. ಕಾರ್ಯಕ್ರಮ ಇಲ್ಲ, ಯಾರಿಗೂ ಮೊದ್ಲಿನ ದಿನಾನೇ ಬರ್ತೀನಿ. ಹಿಂದಿನ ದಿನ ಮೊದ್ಲಿನ ದಿನಾನೇ ಬರ್ತೀನಿ. ಬಟ್ ನನಗೆ ಅದೇ ರಂಗನಾಥ್ ಸರ್ ಅವ್ರು ಜ್ಯೋತಿ ಹೇಳ್ತಾರೆ ನೀವು ಜ್ಯೋತಿ ಹಿಂದಿನ ಜ್ಯೋತಿ ದಿನಾನೇ ಮೇಡಮ್, ಬಂದ್ರೆ. ಜ್ಯೋತಿ ಮೇಡಮ್ ಒಂದ್ ನಿಮಿಷ. ಸರ್ ಹೇಳಿ ಸರ್. ಏನೂ ಇಲ್ಲ, ಫ್ರೈಡೆ ಬನ್ನಿ ನೀವು. ಫ್ರೈಡೆ ಈವ್ನಿಂಗ್, ಫ್ರೈಡೆ ನೈಟ್ಗೆ ಬನ್ನಿ. ಅಲ್ಲಿ ವೈಟ್ ಫೀಲ್ಡ್ ಹತ್ರನೇ ಒಂದು ನಮ್ದು ಇನ್ನೊಂದು ಧ್ಯಾನ ಕೇಂದ್ರ ಇದೆ, ಅಲ್ಲಿ ರೂಮ್ಸ್ ಇದೆ, ಸರ್. ಅಲ್ಲಿ ಮಾತಾಡ್ತೀವಿ. ಸರ್. ಅದಕ್ಕೆ ಓಕೆ. ಡೀಟೇಲ್ಸ್ ನಾವು ಯಾರ್ಯಾರು ಮುಂದಿನ ದಿವಸ ಬರ್ತಾ ಇದ್ದಾರೋ, ಫ್ರೈಡೆ ಬರ್ತಾ ಇದಾರೋ ಅವ್ರಿಗೆಲ್ಲಾನು ಫೆಸಿಲಿಟಿ ಅರೇಂಜ್ ಮಾಡ್ತೀವಿ. ಆಯ್ತಾ? ಓಕೆ ಸರ್. ಇವತ್ತು ಇದು ಮಾಡ್ಕೊಂತೀನಿ ತಗೊಳ್ಳಿ. ರಿಜಿಸ್ಟರ್ ಮಾಡ್ಕೊಂಡು ನೀವು ಆ ನಂಬರ್ ಕಾಲ್ ಮಾಡಿ. ಇವತ್ತು ಮಾಡಿ. ನಿಮ್ಗೆ ನಂಬರ್ಸ್ ಬರ್ತಾ ಇರ್ತದ, ಈ ಕಾರ್ಯಕ್ರಮ ಬಗ್ಗೆ ರಿಜಿಸ್ಟರ್ ಮಾಡ್ಕೊಂಡು ನಂಬರ್ಸ್ ಇದೆ ನೋಡಿ, ಆ ನಂಬರ್ ಕಾಲ್ ಮಾಡಿ ನೀವು ತಿಳಿಸಿ. ಆ ರಿಜಿಸ್ಟ್ರೇಷನ್ ಪ್ರೊಸೀಜರ್ ಕಂಪ್ಲೀಟ್ ಮಾಡ್ಕೊಳ್ಳಿ. ಅವ್ರು ತಕ್ಷಣವೇ ಹೇಳ್ತಾರೆ ಯಾವ ರೀತಿಯಲ್ಲಿ ಯಾವ ಟೈಮ್ ಬರಬೇಕು, ನಿಮ್ಗೆ ಫೆಸಿಲಿಟಿ ಎಲ್ಲಿ ಕೊಡ್ತೀವಿ, ಇರಕ್ಕೆ ಎಲ್ಲಿ ಫೆಸಿಲಿಟಿ ಇರುತ್ತೆ, ಎಲ್ಲಾನು ನಿಮ್ಗೆ ತಿಳಿಸ್ಕೊಡ್ತಾರೆ. ಓಕೆ ಓಕೆ ಸರ್. ಥ್ಯಾಂಕ್ ಯು ಮೇಡಮ್. ರೈಟ್. ಓಕೆ. ಎಸ್, ರೇಣುಗಾ ಮೇಡಮ್ ಮಾತಾಡಿ. ನಮಸ್ಕಾರ ಸರ್. ನಮಸ್ಕಾರ ಮ್ಯಾಮ್. ನಮಸ್ಕಾರ ಮ್ಯಾಮ್. ನಾನು ಕಳಿಬೇಕು ಮ್ಯಾಮ್. ನಾನು ಕೊಣ್ಣೂರಿಂದ ರೇಣುಕಾ ದೇವಿ ಮ್ಯಾಮ್, ನಿಮ್ಮ ಹತ್ರ ಮಾತಾಡ್ತಾ ಇದ್ದೀನಿ. ನಮಸ್ಕಾರ ಹೇಳಿ. ನಾನು ಇನ್ನೊಂದ್ಸತಿ ಮೈಸೂರಲ್ಲಿ ಮಾಡುವಾಗ ಖಂಡಿತ ಅಟೆಂಡ್ ಮಾಡ್ತೀನಿ ಮ್ಯಾಮ್. ಆಯ್ತಪ್ಪ. ಒಟ್ಟಲ್ಲಿ ಪ್ರತಿಯೊಬ್ರು ಕಲೀಲೇಬೇಕು. ಅಂಡ್ ಎಲ್ಲಕ್ಕಿಂತ ಹೆಚ್ಚಾಗಿ ನಾನು ಹೇಳೋದು ಎಲ್ಲಾ ತಾಯಂದ್ರು ಕಲೀಲೇಬೇಕು. ಯಾಕೆಂದ್ರೆ ಎಲ್ಲಾರ್ ಜೊತೆನೂ ಅಡ್ಜಸ್ಟ್ ಮಾಡ್ಕೋಬೇಕು, ಎಲ್ಲಾರ್ನೂ ಸಹಿಸ್ಬೇಕು, ಎಲ್ಲಾ ಬೇರ್ ಮಾಡ್ಬೇಕು, ಗೈಡ್ ಮಾಡ್ಬೇಕು. ಪ್ರತಿಯೊಂದು ಜವಾಬ್ದಾರಿ ನಮ್ಮಲ್ಲೇ ಇರೋದ್ರಿಂದ ನಾವು ಅದನ್ನ ಒಂದು ಮ್ಯಾನೇಜ್ ಮಾಡಿ ಮಕ್ಕಳನ್ನ ಸರಿದಾರಿನಲ್ಲಿ ಕರ್ಕೊಂಡು ಹೋಗಕ್ಕೆ ಹೆಲ್ಪ್ ಆಗುತ್ತೆ. ಸ್ಥಿತಿಗತಿಗಳನ್ನ ಸುಧಾರಿಸಕ್ಕೂ ಕೂಡ ನಾವೊಂದು ಮಾಡಕ್ಕೆ ಸಾಧ್ಯ. ಆದ್ರಿಂದ ಖಂಡಿತ ಕಲಿಬೇಕು. ಮೈಸೂರ್ಲಾದಾಗ ತಿಳಿಸ್ತೀನಿ, ಖಂಡಿತ ಬಂದು ಕಲ್ತ್ಕೊಳ್ಳಿ. ಥ್ಯಾಂಕ್ ಯು ಮ್ಯಾಮ್. ಚೆನ್ನಾಗಿತ್ತು ಮ್ಯಾಮ್ ಕ್ಲಾಸ್.
ಓಕೆ ಮೇಡಮ್, ಥ್ಯಾಂಕ್ ಯು. ಸುಮಾರು ಪಾಯಿಂಟ್ ಸಿಕ್ತು ಮ್ಯಾಮ್ ನಮ್ಗೆ. ಥ್ಯಾಂಕ್ ಯು ಮ್ಯಾಮ್. ಓಕೆಪ್ಪ, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ರೈಟ್. ಅನಿತಾ ಸ್ವಾಮಿ. ನಮಸ್ತೆ ಮಾಸ್ಟರ್. ನಮಸ್ತೆ. ಎಲ್ಲ ನಮಸ್ತೆ. ಆತ್ಮ ಬಂಧುಗಳಿಗೂ ನಮಸ್ಕಾರ. ಮೇಡಮ್ ಅವ್ರಿಗಂತೂ ನಮಸ್ಕಾರ ಮೇಡಮ್. ನಿಮ್ ಕ್ಲಾಸ್ ಸ್ವಲ್ಪ ಜೋರಾಗಿ ಮಾತಾಡಿ ಮೇಡಮ್, ಕೇಳ್ತಾ ಇಲ್ಲ. ನಿಮ್ಗೆ ಬುಕ್ಸೇ ಬೇಡ ಮೇಡಮ್, ಎಲ್ಲಾ ದೇವರು ನಿಮ್ಮ ಒಂದು ಮೈಂಡ್ ಅಲ್ಲೇ ಕೊಟ್ಬಿಟ್ಟಿದ್ದಾರೆ. ಆ ತರ ಇದೆ. ನಾನು ಹೋದ್ ಸಾರಿ ಮಾಡ್ಕೊಂಡಿದ್ದೆ ಮೇಡಮ್ ಟೆಲಿಪತಿ ಮಹಾವತಾರ್ ಫೌಂಡೇಶನ್ ಅಲ್ಲೇ. ನನ್ನ ಮಗಳು ಬಂದಿದ್ಲು. ಅವಳಿಗಂತೂ ಅವಳು ಮೊದಲು ಇದೇ ಮಾಡ್ತಾ ಇರ್ಲಿಲ್ಲ ಮೇಡಮ್, ಮೆಡಿಟೇಷನ್ನು. ಈಗ ಎಲ್ಲ ಮನೆಯಲ್ರಿಗೂ ಅವ್ರ ಅಪ್ಪನಿಗೂ ಎಲ್ರಿಗೂ ಹೇಳ್ತಾಳೆ, ಫ್ರೆಂಡ್ಸ್ಗೆಲ್ಲ ಹೇಳ್ತಾಳೆ ತುಂಬಾ ಚೆನ್ನಾಗಿದೆ ಅಂತ. ಅವಳು ಕಲ್ತ್ಕೊಂಡ್ ಬಂದ್ಲು. ಆಮೇಲೆ ಅವಳದು KS ಪ್ರಿಲಿಮ್ಸು ಆಯ್ತು, ಮೇನ್ಸು ತುಂಬಾ ಚೆನ್ನಾಗಿ ಮಾಡಿದ್ದಾಳೆ. MTech 9.8 ಮೇಡಮ್. CS Very ಮಾಡ್ತಾ good. ಇದ್ದಾಳೆ MS ರಮಯಲ್ಲಿ. ನಿಮ್ಮ ಒಂದು ಕ್ಲಾಸಿಂದ ತುಂಬಾನೇ ಇನ್ಸ್ಪೈರ್ ಆಯ್ತು ಮೇಡಮ್. ಆಮೇಲೆ ಮೊನ್ನೆ ಒಂದು ಮಹಾವತಾರ್ ಫೌಂಡೇಶನ್ ಇದೇ ತರ ಇಂಟ್ರೊಡ್ಯೂಸ್ ಕೊಟ್ಟಾಗ ಒಬ್ರು ಮಂಗಳೂರಿಂದ ಕಾಲ್ ಮಾಡಿದ್ರು ಮೇಡಮ್. ಅವ್ರು ಏನ್ ಹೇಳ್ತಾರೆ ಅಂದ್ರೆ, ನಾನು ಎಲ್ಲಾ ಕಲ್ತಿದ್ದೀನಿ, ನಾನು ಎಲ್ಲಾ ಗೊತ್ತು, ಆದ್ರೆ ಈ ತರದ್ ಎಷ್ಟೋ ಜನ ಹೇಳಿ ಫ್ರಾಂಕ್ ಮಾಡ್ತಾರೆ. ನೀವು ನನ್ಗೊಂದು ಟೆಲಿಪತಿ ಕಳಿಸಿ, ಅದನ್ನ ನೀವು ಬರ್ಕೊಳ್ಳಿ, ನನಗೆ ಬಂದಿದೆಯಾ ಇಲ್ಲ ಅಂತ ಪರೀಕ್ಷೆ ಮಾಡಿ, ನಾನು ಬರ್ತೀನಿ ಅವತ್ತು ಕಾರ್ಯಾಗಾರಕ್ಕೆ, ಏನೋ ನಾಳೆ ಸಂಡೇ ನಡೆಯೋದಕ್ಕೆ ಆಗುತ್ತಾ ಈ ಕೆಲಸ ಅಂತ ಕೇಳಿದ್ರು ಮೇಡಮ್. ಹಾ, ಅದಕ್ಕೆ ಇದೆಲ್ಲ ಏನಂದ್ರೆ ಅಧ್ಯಾತ್ಮ ಹೇಗೆ ಅಂದ್ರೆ ಯಾರಿಗೂ ಪ್ರೂಫ್ ಆಗಿ ತೋರ್ಸಕ್ಕಾಗೋದಲ್ಲ. ನಿಮ್ಮ ಜೀವನದಲ್ಲಿ ನಿಮ್ಮ ಪ್ರಯತ್ನದಿಂದ ನಿಮ್ಗೆ ರಿಸಲ್ಟ್ ಸಿಗ್ಬೇಕದು. ನೀವೇ ಕಳಿಸಿ, ನಿಮ್ಗೆ ಗೊತ್ತಲ್ವಾ ಅದೆಲ್ಲ, ನೀವು ಕಳಿಸಿ ನನಗೆ. ಮಹಾವತಾರ್ ಫೌಂಡೇಶನ್ದಾನೆ ಕಾಲ್ ಹಾಕಿದ್ರು ಮೇಡಮ್ ರಘು ಸಾರ್ ಹೇಳ್ಬಿಟ್ಟು ಕಳಿಸಿ, ಇಲ್ಲ ನಿಮ್ಮ ನಂಬರ್ ಕೊಡಿ ಅಂದ್ರು. ನಿಮ್ಮ ನಂಬರ್ ಕೊಡಕ್ ಹೋಗಿಲ್ಲ. ಮತ್ತೆ ನಾನು ಬರ್ತೀನಿ, ಇಲ್ಲ ಅದು ನನಗೇನು ಸಕ್ಸಸ್ ಆಗಿಲ್ಲ ಅಂದ್ರೆ ನಾನು ಬಂದಿದ್ದ ಖರ್ಚು ವೆಚ್ಚ ದುಡ್ಡು ಕಟ್ತೀನಿ, ಅದೆಲ್ಲ ನೀವು ವಾಪಸ್ ಕೊಡಬೇಕು. ಅವೆಲ್ಲ ನೋಡಿ ಮೇಡಮ್, ಇದು ಬಂಡತನಕ್ಕೆ ಬಿದ್ದು ಅವೆಲ್ಲ ಕಲಿಯಕ್ಕಾಗಲ್ಲ. ಅಧ್ಯಾತ್ಮ ಹೇಗೆ ಅಂದ್ರೆ ಪ್ರಕೃತಿ ಜೊತೆ ನಾವು ಶಾಂತ ಸ್ವಭಾವದಿಂದ ಯಾವುದೇ ಅನುಮಾನ ಇಲ್ದೇನೆ ಆತ್ಮಜ್ಞಾನದಿಂದ ನಾವು ಮುಂದೆ ಹೋದ್ರೆ ನಮ್ಗೆ ಫಲ ಸಿಗುತ್ತೆ. ಯಾವ್ದನ್ನು ಯಾರು ಇವಾಗ ಡಾಕ್ಟರ್ ಹತ್ರ ಹೋಗಿ ಔಷಧಿ ತಗೋತೀವಿ, ಸಾವಿರಾರು ರೂಪಾಯಿ ಖರ್ಚು ಮಾಡ್ತೀವಿ, ಆ ಕಾಯಿಲೆ ವಾಸಿ ಆಗಲ್ಲ, ಇನ್ನೊಬ್ಬ ಡಾಕ್ಟರ್ನ ಹುಡುಕ್ತಿವಿ ಹೊರತುನು ಅವ್ರ ಹತ್ರ ಎಕ್ಸ್ಪೆಂಡಿಚರ್ ನಂಗೆ ಇಷ್ಟು ಖರ್ಚಾಯ್ತು ವಾಪಸ್ ಕೊಡುವಂತ ಡಾಕ್ಟರ್ನ ಕೇಳಕ್ಕಾಗತ್ತಾ? ಆತರ ಅಲ್ಲ. ಇದು ನಂಬಿಕೆಯಿಂದ, ಪ್ರಯತ್ನದಿಂದ ಆಧ್ಯಾತ್ಮಿಕವಾಗಿ ನಾವು ಭಗವಂತನಿಗೆ ಕನೆಕ್ಟ್ ಆಗ್ಬೇಕು ಮೇಡಮ್. ಅದನ್ನ ಹೇಳಿದ್ರೆ ಅವ್ರು ಒಪ್ತಾ ಇಲ್ಲ ಮೇಡಮ್. ನೀವೇ ಪರವಾಗಿಲ್ಲ ಕೊಡಿ, ಬಿಡಿ, ನಾನ್ ಪರವಾಗಿಲ್ಲ. ಕೊಡ್ತಾ ಇಲ್ಲ. ನಾವು ಪತ್ರಿ ಸರ್ ಹೇಳಿದ್ದಾರೆ, ಯಾರು ತರ್ಕ ಮಾಡ್ತಾರೋ ಅವ್ರ ಜೊತೆ ನೀನ್ ತರ್ಕ ಮಾಡಕ್ ಹೋಗ್ಬೇಡ, ನೀ ಧ್ಯಾನ ಕಲ್ಸು, ಧ್ಯಾನದಿಂದ ನಂಗೆ ಒಳ್ಳೇದಾಗ್ಲಿಲ್ಲ ಅಂದ್ರೆ ಅವ್ರಿಗೆ ಟೈಮ್ ಬಂದಿಲ್ಲ ಅಂತ ಬಿಟ್ಬಿಡಿ ಅಂತ ಹೇಳಿದಾರೆ. ಅದಕ್ಕೆ ಮತ್ತೆ ಏನ್ ಹೇಳ್ಬೇಕಂತ ಗೊತ್ತಾಗಿಲ್ಲ ಮೇಡಮ್. ಏನು ಹೇಳೋದಲ್ಲ, ಅವ್ರವ್ರ ಪ್ರಯತ್ನ ಪಡ್ಲಿ, ಸಾಧ್ಯ ಪುಸ್ತಕಗಳು ಓದ್ಲಿ. ಮಹಾವತಾರ್ ಬಾಬಾ ಅವ್ರದ್ದು ಯೋಗಿ ಆತ್ಮಕತೆ ಇದೆಯಲ್ಲ, ಆ ಪುಸ್ತಕಗಳನ್ನೆಲ್ಲ ಓದ್ಲಿ, ಅವ್ರನ್ನ ಪ್ರಶ್ನೆ ಮಾಡ್ಲಿ. ಅದೆಲ್ಲ ಓದಿದ್ದೀನಿ, ನನಗೆಲ್ಲ ಗೊತ್ತು ಅಂತಾರೆ ಮೇಡಮ್ ಅವರು. ಏನಾರು ಆಗ್ಲಿ ಮೇಡಮ್, ಅದು ನಮ್ಗೆ ಇದೆಲ್ಲ ತರ್ಕದ ವಿಚಾರ ಅಲ್ಲ ಮೇಡಮ್. ಇದು ಸರ್ ಮೇಡಮ್ ಅದು ಬಿಟ್ಬಿಡಿ, ಅದು ಬೇಡ ಅದು. ಓಕೆ, ಏನು ಆ ವಿಚಾರ ನಮಗ್ ಬೇಡ. ನಾನು ಅಲ್ಲಿ ಬಂದ್ರು ಗಲಾಟೆ ಮಾಡ್ತೀನಿ ನಂಗೆ ಆಗಿಲ್ಲ ಅಂದ್ರೆ. ನೀವೇ ಕಳಿಸಿ. ನಿಮ್ಗೆ ಅದೇ ಹೇಳ್ತಾ ಇದ್ದೀನಿ. ಈಗ ನಮ್ಮ ಬಗ್ಗೆ ನಾವು ನೋಡ್ಕೊಳ್ಳೋಣ ಫಸ್ಟ್. ನಮ್ಮಲ್ಲಿ ನಮ್ಮ ಒಳಗಡೆ ಏನಾಗ್ಬೇಕು ಅದು ನೋಡ್ಕೊಳ್ಳೋಣ. ಇನ್ನೊಬ್ಬರ ಬಗ್ಗೆ ಯಾಕೆ? ಅವ್ರಿಗೆ ಧ್ಯಾನ ಬೇಕಾ, ಅವ್ರಿಗೆ ಆಧ್ಯಾತ್ಮಿಕ ಬೇಕಂದ್ರೆ ಇವೆಲ್ಲ ಪ್ರಶ್ನೆಗಳು ಬರಬಾರ್ದು. ಆಧ್ಯಾತ್ಮಿಕತೆ ಯಾವುದೋ ತಾರ್ಕವಾದ ಅಲ್ಲ, ಇಲ್ಲಾಂದ್ರೆ ಚಾಲೆಂಜ್ ಮಾಡೋದು, ಇದೆಲ್ಲ ಅಲ್ಲ. ಇದು ನಿರಂತರ ಪ್ರಯಾಣ. ಇದು ಒಂದ್ ದಿವಸದಲ್ಲಿ ಬರೋಂಥದ್ದಿಲ್ಲ. ಇದು ಅರ್ಥ ಆಯ್ತಾ? ಅದಕ್ಕೋಸ್ಕರ ಬಿಟ್ಬಿಡಿ. ಓಕೆ, ಯಾರ್ಯಾರಿಗೂ ಆಸಕ್ತಿ ಇದೆಯೋ, ಯಾರ್ಯಾರು ಅವರ ಜೀವನದಲ್ಲಿ ಆಧ್ಯಾತ್ಮಿಕ ತೊಡಗಿಸ್ಕೋಬೇಕಂದ್ರೆ ಬರಬೇಕು. ಒಂದು ಗುರು ಹತ್ರ ಕೂತ್ಕೋಬೇಕಾಗತ್ತೆ, ಕಲಿಬೇಕಾಗತ್ತೆ, ಸಮಯ ಕೊಡ್ಬೇಕಾಗತ್ತೆ, ತಾಳ್ಮೆ ಇರ್ಬೇಕಾಗತ್ತೆ. ಇಷ್ಟೆಲ್ಲ ಮಾಡಬೇಕು. ಸುಮ್ಮನೆ ಪ್ರಶ್ನೆಗಳು ಹಾಕೊಂಡು ಈ ರಿಪೋರ್ಟರ್ಸು, ಜರ್ನಲಿಸ್ಟು ಮತ್ತೆ ಈ ಮೀಡಿಯಲ್ಲಿ ಹಿಂಗಾದ್ರೆ ಹಂಗೆ, ಹಂಗಾದ್ರೆ ಹಿಂಗೆ ಚರ್ಚೆ ಮಾಡ್ತಾರೆ ನೋಡಿ, ಡಿಬೇಟು, ಅದೆಲ್ಲ ಅವಕಾಶ ಕೊಡೋದಿಲ್ಲ. ಆಧ್ಯಾತ್ಮಿಕದಲ್ಲಿ ಕೊಡೋದೇ ಇಲ್ಲ. ಅದೆಲ್ಲ ಕೊಡಕ್ ಹೋದ್ರೆ ಸೊ ಆರಾಮಾಗಿ ನಿಮ್ಮ ಕೆಲಸ ನೀವು ನೋಡ್ಕೊಳ್ಳಿ ಅಂತ ಹೇಳ್ಬಿಡ್ತೀವಿ ನಾವು ಅಷ್ಟೇ. ಓಕೆ, ನಿಮ್ಗೆ ಆಸಕ್ತಿ ಇದ್ರೆ ತುಂಬಾ ತಾಳ್ಮೆಯಿಂದ ಕಲಿಬೇಕು. ಆಧ್ಯಾತ್ಮಿಕತೆ ಅನ್ನೋದೇ ಅಷ್ಟೇ. ಅರ್ಥ ಆಯ್ತಾ? ಅದು ಇಂಪಾರ್ಟೆಂಟ್. ಈಗ ಟೆಲಿಪತಿ ಅನ್ನೋದು ವಿಚಾರಕ್ಕೆ ಬಂದಾಗ, ಯಾವುದೇ ಧ್ಯಾನಿ ಅಲ್ದೇ ಇರೋರ್ಗು, ಆಧ್ಯಾತ್ಮಿಕ ಅಲ್ದೇ ಇರೋರ್ಗು ಟೆಲಿಪತಿಕಲಿ ಒಂದು ಅನುಭವ ಆಗತ್ತೆ. ಏನಂದ್ರೆ, ನಾನ್ ಯಾರಿಗೋ ಫೋನ್ ಮಾಡ್ಬೇಕು ಅಂತ ಅನ್ಕೋತೀನಿ, ಆದ್ರೆ ನನ್ ಕೈ ಬಿಡು ಇರಲ್ಲ, ಅಡಿಗೆ ಮನೇಲಿ ಒಗ್ಗರಣೆನೋ ಏನೋ ಒಲೆ ಹತ್ರ ಇದೀನಿ. ಆಗ ಅನ್ಕೋತೀನಿ, ಅಯ್ಯೋ ಇವ್ರಿಗೊಂದು ಫೋನ್ ಮಾಡ್ಬೇಕಾಗಿತ್ತು ಅಂತ ಅನ್ಕೊಂಡು ಆ ಕೆಲಸ ಮುಗಿಸ್ಕೊಂಡು ಬರೋಕೆ ಒಂದ್ 3-4 ನಿಮಿಷದಲ್ಲಿ ಅವರಿಂದಾನೇ ಫೋನ್ ಬರುತ್ತೆ. ಫೋನ್ ಬಂದ ತಕ್ಷಣನೇ ನಾನು ಏನ್ ಹೇಳ್ತೀನಿ, ಅಯ್ಯೋ ನಾನು ಇತ್ತ ನಿನಗೆ ಫೋನ್ ಮಾಡ್ಬೇಕು ಅನ್ಕೊಂಡೆ, ನೀನೇ ಫೋನ್ ಮಾಡಿದೆ, ಟೆಲಿಪತಿ ಅಂತ ಅಂತೀವಿ. ಸೊ ಇದು
ಐ ಮಸ್ಟ್ ಬಿ ಎ ಗುಡ್ ಸೆಂಡರ್. ಅಂದ್ರೆ ನಾನ್ ಥಾಟ್ಸ್ ಅನ್ನ ಕಳಿಸೋತ ಅದ್ರಲ್ಲಿ ಶಕ್ತಿ ಇರ್ಬೇಕು. ನಾನ್ ಬೇರೆಯವ್ರು ಕಳ್ಸಿದ ಥಾಟ್ ನ ರಿಸೀವ್ ಮಾಡ್ಕೋಬೇಕಾದ್ರೆ ನಾನು ಒಂದು ಓಪನ್ ಇರ್ಬೇಕು. ಈಗ ಇಮೇಲ್ ಓಪನ್ ಮಾಡಿದರೆ ಎಷ್ಟು ಇಮೇಲ್ ಬಂದ್ರು ನಾವು ತಗೊಳಕ್ಕಾಗಲ್ಲ. ಹಾಗೇನೆ ನಮ್ಮ ಮನಸ್ಥಿತಿನಲ್ಲಿ ನಾವು ಖಾಲಿ ಬಿಟ್ಕೊಂಡಿದ್ರೆ ಯಾರೇ ನಮ್ ಬಗ್ಗೆ ಆಲೋಚನೆ ಮಾಡಿದ್ರೆ ಹೇಳ್ತೀವಲ್ಲ, ಯಾಕೋ ಅವ್ರು ತುಂಬಾ ಜ್ಞಾಪಕಕ್ಕೆ ಬರ್ತಾ ಇದೆ ಅಂತೀವಲ್ಲ, ಹಾಗಾದ್ರೆ ಅವ್ರಿಗೇನೋ ಒಂದು ಮೆಸೇಜ್ ಇದೆ, ಅವ್ರ ಹತ್ರ ಮಾತಾಡೋದಿದೆ, ಅಥವಾ ಅವರಿಗೆ ನನ್ನನ್ನ ಕಾಂಟ್ಯಾಕ್ಟ್ ಮಾಡೋದಿದೆ ಅಂತ ನಮ್ಗೊಂದು ಸೂಕ್ಷ್ಮದಲ್ಲಿ ಕನೆಕ್ಟ್ ಆಗ್ತೀವಲ್ಲ, ಆವಾಗ ವರ್ಕ್ ಆಗೋದು. ಆದ್ರಿಂದ ಇವೆಲ್ಲ ನಾನು ತಯಾರಿರ್ಬೇಕು. ನಾನ್ ಗುರಾಣಿ ಇಟ್ಕೊಂಡು ಕೂತ್ಕೊಂಡ್ರೆ ನನ್ಗದು ರೀಚ್ ಆಗಲ್ಲ. ಹಾಗಾಗಿ ಮನಸ್ಸು ಮುಕ್ತವಾಗಿರ್ಬೇಕು, ಆಲೋಚನೆಗಳಿರ್ಬೇಕು, ಪ್ರಶಾಂತತೆ ಇರ್ಬೇಕು ನನ್ನಲ್ಲಿ. ಅದಕ್ಕೆ ಲಾಬ್ಸಾಂಗ್ ರಾಂಪ ಅವ್ರದ್ದು ಯು ಫಾರ್ ಎವರ್ ಅನ್ನೋ ಪುಸ್ತಕದಲ್ಲಿ ಹೇಳ್ತಾರೆ, ಟೆಲಿಪತಿ ಅನ್ನೋದು ಕೆಲಸ ಮಾಡ್ಬೇಕಾಗಿದ್ರೆ ಮೊದಲಿಗೆ ನಾವು ಟ್ರ್ಯಾಂಕ್ವಿಲ್ಡ್ ಸ್ಟೇಟ್ ಆಫ್ ಮೈಂಡ್ ಅಲ್ಲಿ ಇರ್ಬೇಕು ಅಂತ, ಪ್ರಶಾಂತ. ಮತ್ತೆ ಈ ಒಂದು ಅಜಿಟೇಟೆಡ್ ಮೈಂಡು, ಅನುಮಾನದ ಮೈಂಡ್ ಅಲ್ಲಿ ಇದ್ರೆ ಅದು ವರ್ಕ್ ಆಗೋದೇ ಇಲ್ಲ. ಅದು ನಾವ್ ಯಾರಿಗೂ ಪ್ರೂವ್ ಮಾಡ್ಬೇಕಾದ ಅವಶ್ಯಕತೆ ಇಲ್ಲ. ನಮ್ಮ ಅನುಭವಕ್ಕೆ ಬರ್ಬೇಕಾದ್ರೆ ಏನ್ ಮಾಡ್ಬೇಕು ಅಂತ ಕಲ್ಸ್ಕೊಡೋದಷ್ಟೇ. ನಾನು ಎಲ್ಲರಿಗೂ ಹೇಳಿದ್ದೀನಿ ಮೇಡಮ್, ಈಗ ಬರೋರ್ಗುನು ಭಾಳ ಚೆನ್ನಾಗಿದೆ, ಹೋಗಿದ್ದು ಜಾಯಿನ್ ಆಗಿ ತುಂಬ ಅನುಕೂಲ ಇದೆ ಅಂತ ಹೇಳಿದ್ದೀನಿ ಮೇಡಮ್. ನಾವು ಅನುಭವ ಪಡ್ತಿದ್ದೀವಿ. ಸಾರ್ಗೂ ತುಂಬ ಧನ್ಯವಾದ, ಈ ಥರ ಅವಕಾಶಗಳೆಲ್ಲ ಮಾಡಿಕೊಡ್ತಾ ಇರೋದಕ್ಕೆ. ಅವರು ನಂಬದೇ ಇರೋ ತರ್ಕ ಮಾಡೋರನ್ನ, ಅದಕ್ಕೆ ಸರ್ ರಘು ಸರ್ಗೆ ಹೇಳಿದೆ ಅವ್ರನ್ನ ಬಿಟ್ಟಾಕಿ ಸರ್ ಅಂತ. ನಾವು ಈ ನಂಬೋರ್ನ ಮಾಡಿಕೊಂಡು ಅವರು ಅನುಭವ ಪಡ್ಕೊಳ್ಳಿ ಅಂತ ನಾನು ಕೂಡ ಇದಕ್ಕೆ ಎಷ್ಟು ಜನ ಕೇಳಿ ಬರ್ತಾ ಇದ್ದಾರೆ ಮೇಡಮ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸರ್. ಓಕೆ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನಮಸ್ತೆ. ಓಕೆ ಸರ್. ನಮಸ್ತೆ ಸರ್. ಯಶೋಧ ಮೇಡಮ್ ಮಾತಾಡಿ. ಅಮ್ಮ ನಮಸ್ತೆ. ನಮಸ್ತೆ. ಇವತ್ತು ಟಾಪಿಕ್ ತಗೊಂಡಿದ್ರಲ್ಲ, ತುಂಬಾ ಚೆನ್ನಾಗಿತ್ತಮ್ಮ. ಯದ್ಭಾವಂ ತದ್ಭವ. ನಾವೇನ್ ಯೋಚನೆ ಮಾಡ್ತೀವಿ ಅದೇ ನಮಗೆ ಪ್ರತಿಫಲ ಸಿಗುತ್ತೆ. ಅದು ಒಂದು ಉದಾಹರಣೆ ಆಗುತ್ತೆ. ಇವತ್ತು ಅವ್ರು ಕ್ವಶನ್ ಕೇಳಿದ್ರಲ್ಲ, ಅದಕ್ಕೂ ಕೂಡ ಇದೇ ಉದಾಹರಣೆ ಆಗುತ್ತೆ ಮೇಡಮ್. ಯೋಚನೆಗಳು ಹಂಗಿದ್ದಾಗ ಮನ್ಸದ್ ಬರೋದೇ ಇಲ್ಲ. ಇಲ್ಲ ಮೇಡಮ್, ಚೆನ್ನಾಗಿತ್ತು. ಟ್ರೈ ಮಾಡ್ತೀನಿ ಮೇಡಮ್ ನಾನು ಕೂಡ ಬರ್ಲಿಕ್ಕೆ. ನನ್ಗೂ ಇಷ್ಟ ಇದೆ ಕಲಿಬೇಕು ಅಂತ. ಖಂಡಿತ ಅವಕಾಶ ಕಳ್ಕೋಬೇಡಿ. ಯಾಕಂದ್ರೆ ಇದ್ರಲ್ಲಿ ಯಾವ್ದು ಒಂದು ಪವಾಡ ಮಾಡಕ್ಕೋಸ್ಕರ ಕಲಿತಾ ಇರೋದಲ್ಲ, ಯಾರಿಗೂ ಪ್ರೂವ್ ಮಾಡೋ ಅಂತದ್ದಲ್ಲ. ದಿನನಿತ್ಯದ ಜೀವನದಲ್ಲಿ ಒಂದೊಂದು ಸಿಚುಯೇಷನ್ ಅಲ್ಲಿ ನಮ್ಮ ಆಲೋಚನೆಗಳು ಹೇಗಿರ್ಬೇಕು, ನಾವ್ ಏನ್ ಮಾಡ್ಬೇಕು, ಏನ್ ಮಾಡ್ಬಾರ್ದು, ನಮ್ಮ ಇದೇ ಜೀವನವನ್ನ ಆನಂದಮಯವಾಗಿ ಮಾಡ್ಕೊಳ್ಳೋದು ಹೇಗೆ ಅನ್ನೋದು ಅಷ್ಟೇ ಹೊರತು ಯಾವ ಒಂದು ಪವಾಡಕ್ಕೋಸ್ಕರ ಮಾಡ್ತಾ ಇರೋದಲ್ಲ ಇದು. ಅಲ್ಲ, ಭೂಮಿಗೆ ಒಂದ್ ಬೀಜ ಹಾಕಿದ್ರೆ ಅದು ಬರಕ್ಕೆ 3 ತಿಂಗಳು ಬೇಕಾಗುತ್ತೆ. ನಮಗೆ ಫಲ ಕೊಡ್ಲಿಕ್ಕೆ ಮತ್ಲಾಗ 3 ತಿಂಗಳು ಬೇಕಾಗುತ್ತೆ. 6 ತಿಂಗಳು ಫಸ್ಲಿ ಬರಕ್ಕೆ. ಮೇಡಮ್, ಹಂಗಿದ್ದಾಗ ಫಸ್ಟ್ ಸಿದ್ಧಾಂತ ಅಂತ ತಿಳ್ಕೋಬೇಕು, ಅದನ್ನ ಅಳವಡಿಸ್ಕೋಬೇಕು, ಅಭ್ಯಾಸ ಮಾಡ್ಬೇಕು, ಸಾಧನೆ ಮಾಡ್ಬೇಕು, ಆಮೇಲೆ ಫಲ ಬರೋದು. ತೆಂಗಿನ ಮರನೇ ಇವತ್ ನೆಟ್ಟು ಬಿಟ್ಟು ನಾಳೆ ನಂಗೆ ಫಲ ಬೇಕು ಅಂದ್ರೆ ಎಲ್ಲಿಂದ ಸಾಧ್ಯ? ಅದೇ ವರ್ಷಾನ್ಗಟ್ಲೆ, ಅದೇ 5 ವರ್ಷನೇ ಕಾಯ್ಬೇಕು. ತೆಂಗಿನ ಫಸಲು ಬರ್ಬೇಕು ಅಂದ್ರೆ 5 ವರ್ಷ ಬೇಕಾಗುತ್ತೆ. ಹಂಗಿರುವಾಗ ಒಂದೇ ದಿನಕ್ಕೆ ಕಲಿಬೇಕು, ಒಂದೇ ದಿನಕ್ಕೆ ಅದು ನಮಗೆ ಪ್ರತಿಫಲ ಕೊಡ್ಬೇಕು ಅಂದ್ರೆ ಹೆಂಗ್ ಮೇಡಮ್? ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಮೇಡಮ್. ತುಂಬಾ ಸಮಾಧಾನವಾಗಿ ಎಲ್ಲದಕ್ಕೂ ಉತ್ತರ ಕೊಡ್ತಿದ್ದೀರಾ ಮೇಡಮ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ರೈಟ್. ಡ್ರೈಸ್ ಎಲ್ಲ ಮುಗಿದಿದೆ ಗುರುಜಿ. ವಿನೋದ್ ಮಲ್ಲಪ್ಪ ಅವ್ರು ಮಾತಾಡಿ. ಗುರುಜಿ, ನಾನು ಶೈಲಜಾ ಮಾತಾಡ್ತಾ ಇದ್ದೀನಿ. ಇವ್ರ ಮೊಬೈಲ್ ಇಂದ ಕನೆಕ್ಟ್ ಆಗಿದೀವಿ ಗುರುಜಿ. ನಮಸ್ತೆ ಗುರುಜಿ. ಮನೋರಮಾ ಮೇಡಮ್, ತುಂಬಾ ಅದ್ಭುತವಾದ ಕ್ಲಾಸ್ ಮೇಡಮ್. ನಿಮ್ದು ಎಲ್ಲಾ ಕ್ಲಾಸ್ಗಳನ್ನ ನಾನು ಕೇಳ್ತೀನಿ, ವಿಡಿಯೋಗಳು ಎಲ್ಲ ತುಂಬಾನೇ ಚೆನ್ನಾಗಿದೆ. ಎಂತ ಒಳ್ಳೆ ಜ್ಞಾನ ನಮ್ಮೆಲ್ಲರಿಗೂ ಕರುಣಿಸ್ತಾ ಇದ್ದೀರಾ. ಎಷ್ಟು ನಿಮಗೆ ಕೃತಜ್ಞತೆ ಹೇಳಿದ್ರು ಸಾಲದು ಮೇಡಮ್. ಆಮೇಲೆ ಇಲ್ಲಿ ಟೆಲಿಪತಿದ್ ಕ್ಲಾಸ್ ನಾನು ಜಾಯ್ನ್ ಆಗ್ತಾ ಇದ್ದೀನಿ ಮೇಡಮ್. ಅದ್ರ ಬಗ್ಗೆ ತುಂಬಾನೇ ನೀಟಾಗಿ ವಿವರ ಕೊಟ್ರಿ ಇವತ್ತು. ಏನಂತ ನಮಗೂ ಅದು ಒಂದ್ ಸ್ವಲ್ಪ ಕ್ಯೂರಿಯಾಸಿಟಿ ಇತ್ತು. ಟೆಲಿಪತಿ ಅಂದ್ರೆ ಅದನ್ನ ಮಾಡ್ಕೊಂಡ್ರೆ ನಾವಾಗೆ ಆನಂದವಾಗಿ ಇನ್ನಷ್ಟು ಇರಬಹುದು ಅನ್ನೋದನ್ನ ನೀವು ಬಹಳ ಚೆನ್ನಾಗಿ ಹೇಳ್ಕೊಟ್ರಿ. ತುಂಬಾ ಧನ್ಯವಾದಗಳು ಮೇಡಮ್. ಬನ್ನಿ ಮೇಡಮ್, ಕ್ಲಾಸ್ ಅಟೆಂಡ್ ಮಾಡಿ. ಮಾಡ್ತೀನಿ ಮೇಡಮ್, ಮಾಡ್ತೀನಿ. ಯಾವ್ದು ಕ್ಲಾಸ್ ಮಿಸ್ ಮಾಡ್ಕೊಳಕ್ ಇಷ್ಟ ಇಲ್ಲ ಮೇಡಮ್. ನಿಮ್ದು ಕ್ಲಾಸ್ ಅಂತ ಫಸ್ಟ್ ಅಟೆಂಡ್ ಮಾಡ್ಬೇಕು ಅನ್ಸುತ್ತೆ. ನಿಮ್ಮನ್ನ ಮುಖಾಮುಖಿ ಇನ್ನೂ ಭೇಟಿಯಾಗಿಲ್ಲ, ಮಾಡ್ಬೇಕನ್ನೋದು ಒಂದು ಬಹಳ ಇದಿದೆ ನಮ್ಗೆ. ಸಂತೋಷ ಮೇಡಮ್. ಮಾಡಿದ್ರ ಮೇಡಮ್? ಇನ್ನ ಮಾಡ್ಕೊಂಡಿಲ್ಲ ಗುರುಜಿ. ಇವತ್ ಮಾಡ್ಕೊಳ್ತೀನಿ, ನಾನು ಆನ್ಲೈನ್ ಅಲ್ಲೇ ಮಾಡ್ಕೊಳ್ತೀನಿ. ಓಕೆ ಗುರುಜಿ. ಥ್ಯಾಂಕ್ ಯು ಗುರುಜಿ. ಥ್ಯಾಂಕ್ ಯು ಮೇಡಮ್. ವೆಲ್ಕಮ್. ರೈಟ್. ಸೊ ಮಾಸ್ಟರ್ಸ್, ಇನ್ನು ಯಾರು ಏನೋ ಪ್ರಶ್ನೆಗಳಿದ್ರೆ ಟೆಲಿಪತಿ ಬಗ್ಗೆ, ಇವತ್ತಿನ ಕಾರ್ಯಕ್ರಮ ಬಗ್ಗೆ ಅನಿಸಿಕೆಗಳಿದ್ರೆ ಎಲ್ಲರೂ ಮಾತಾಡಿ. ಇನ್ನೊಂದು 10 ನಿಮಿಷ ಸಮಯ ಇದೆ, ಮಾತಾಡಿ. ಹೇಳಿದ್ದೀನಿ. ಏನೇ ಕ್ಲಾರಿಫಿಕೇಶನ್ ಇದ್ರೆ ಕ್ಲಾರಿಫಿಕೇಶನ್ ಮಾಡ್ಕೊಳ್ಳಿ.
ಎರಡೂ ಕ್ಲಾಸ್ ಅನ್ನ ಅಟೆಂಡ್ ಮಾಡಕ್ ಟ್ರೈ ಮಾಡಿ. ಕಲ್ತ್ಕೊಂಡ್ಬಿಟ್ಮೇಲೆ ಪ್ರಾಕ್ಟೀಸ್, ನೀವು ದ ಬಾಲ್ ಈಸ್ ಇನ್ ಯುವರ್ ಕೋರ್ಟ್. 9ನೇ ತಾರೀಕು ರೇಖಿ ಇದೆ, ಫಸ್ಟ್ ಡಿಗ್ರಿ ಬೇಸಿಕ್ ಕೋರ್ಸ್ ಅದು. ಅದರಲ್ಲೂ ಕೂಡ ಯಾವುದೇ ಔಷಧಿಗಳು ಇಲ್ದೇನೆ ಚೈತನ್ಯವನ್ನ, ನಮ್ಮ ಪ್ರಕೃತಿಯಲ್ಲಿರೋ ಪರಬ್ರಹ್ಮ ಚೈತನ್ಯವನ್ನ ನಾವು ಹೇಗೆ ಅದನ್ನ ಹೇಳ್ಕೊಳ್ಳೋದು, ಅಟ್ಯೂನ್ಮೆಂಟ್ ಮಾಸ್ಟರ್ಸ್ ಮೂಲಕ ಅಟ್ಯೂನ್ಮೆಂಟ್ ಮಾಡ್ಕೊಂಡು ಅದ್ರ ಮೂಲಕನೂ ಆರೋಗ್ಯ ಆನಂದ ಪಡ್ಕೊಳ್ಳೋಕೆ ಸಾಧ್ಯ. ಹಾಗಾಗಿ ಎರಡೂನು ಚೈತನ್ಯದ ಬಗ್ಗೆನೆ ನಮ್ದು ಮಾಡ್ತಾ ಇರೋ ಕ್ಲಾಸು. ಖಂಡಿತ ರಿಜಿಸ್ಟರ್ ಮಾಡ್ಕೊಳ್ಳಿ. 9th 10th. 9th ರೇಖಿ ಫಸ್ಟ್ ಡಿಗ್ರಿ, 10th ಟೆಲಿಪತಿ. ಎರಡೂ ಬಹಳ ಜೀವನದಲ್ಲಿ ಉಪಯೋಗಕ್ಕೆ ಬರುವಂತಹದ್ದೇ ಕ್ಲಾಸ್. ಎಸ್, ರೈಟ್. ನಾಗಲಕ್ಷ್ಮಿ ಮೇಡಮ್ ಮಾತಾಡ್ತೀರಾ? ಅನ್ಮ್ಯೂಟ್ ಮಾಡ್ಕೊಳ್ಳಿ. ಮನೋರಮಾ ಮೇಡಮ್, ತುಂಬಾ ಚೆನ್ನಾಗಿತ್ತು ನಿಮ್ದು ಇವತ್ತಿನ ಭಾಷಣ. ತುಂಬಾ ವಿಷಯಗಳನ್ನ ನಾವು ಕಲೆಕ್ಟ್ ಮಾಡ್ಕೊಂಡ್ವಿ. ನಾನು ಕೂಡ ಶಿವಮೊಗ್ಗದಲ್ಲಿ ಫಸ್ಟ್ ಧ್ಯಾನ ಕಲ್ತಿದ್ದು ನಿಮ್ಮಿಂದಾನೆ. ಸೊ ಅದರಿಂದ ನನ್ಗೆ ಯಾವಾಗ ಧ್ಯಾನ ಮಾಡ್ಬೇಕಾದ್ರೂ ನಿಮ್ಮ ಹೆಸರು ಹೇಳ್ಕೊಂಡೆ ನಮಸ್ಕಾರ ಹೇಳ್ಕೊಂಡು ಶುರು ಮಾಡ್ತೀನಿ. ಆಮೇಲೆ ಇಷ್ಟ ಹೇಳ್ತೀನಿ ಮೇಡಮ್. ಇಷ್ಟ ಹೇಳಲಿಕ್ಕೆ ಅವಕಾಶ ಕೊಟ್ಟ ಎಲ್ಲರಿಗೂ ವಂದನೆಗಳು. ರೈಟ್. ಸೊ ಟೆಲಿಪತಿಗೆ ಬರ್ತಾ ಇದ್ದೀರಾ ಮೇಡಮ್? ಟೆಲಿಪತಿ ಕ್ಲಾಸ್ಗೆ ಇಲ್ಲ, ಯೋಚನೆ ಮಾಡ್ತಿದ್ದೀನಿ ಸರ್. ನಾನು ಶುಕ್ರವಾರ ಹಬ್ಬ ಇದೆ, ನಾನು ಬಿಟ್ಕೊಂಡ್ ಬರಕ್ ಆಗುತ್ತಾ ಯೋಚನೆ ಮಾಡ್ತಾ ಇದ್ದೀನಿ. ಹಬ್ಬ ಶುಕ್ರವಾರ ಮುಗಿದು ಹೋಗುತ್ತೆ. ರೇಖಿ ಇರೋದು 9ನೇ ತಾರೀಕು, ಟೆಲಿಪತಿ ಇರೋದು 10ನೇ ತಾರೀಕು. ನಿಮ್ ಪಾಡಿಗೆ ನೀವು ರಿಜಿಸ್ಟರ್ ಒಂದ್ ಮಾಡ್ಬಿಟ್ಟು ಹಬ್ಬ ಕಳ್ಕೊಂತಾನೆ ನೀವು ಹೋಗು ಬರೋದು. ನೋಡಿ, ಜೀವನದಲ್ಲಿ ಅದೃಷ್ಟ, ಅವಕಾಶ, ಅನುಭವ ಅನ್ನೋದು ಒಂದೊಂದೇ ಸಲ ಸಿಗೋದು. ಸಿಕ್ಕಾಗ ನಾವು ಅದನ್ನು ಉಪಯೋಗಿಸ್ಕೊಳ್ಳಿಲ್ಲ ಅಂತಂದ್ರೆ ಅದು ಮತ್ತೆ ಬರೋದೇ ಇಲ್ಲ ನಮ್ಗೆ. ಅವಾಗ ಅನ್ಕೋ ರಿಪೆಂಟ್ ಮಾಡ್ತೀವಿ ನಾವು. ಆತರ ಆಗೋದ್ ಬೇಡ. ಇನ್ನೂ ನಮ್ಗೆ ಆಯುಸ್ಸಿದೆ, ಇನ್ನೂ ನಮ್ಗೆ ಜೀವನದಲ್ಲಿ ಸಾಧನೆ ಮಾಡೋದು ತುಂಬಾ ಇದೆ, ಪರಿವರ್ತನೆ ಆಗೋದು ತುಂಬಾ ಇದೆ. ಹಾಗಾಗಿ ನಮ್ಮನ್ನ ನಾವು ಬದಲು ಮಾಡ್ಕೊಳ್ಳೋಕ್ಕೂ ಕೂಡ ಆಟೋ ಸಜೆಷನ್ ಹೆಲ್ಪ್ ಮಾಡ್ಕೊಳಕ್ಕಾಗಿ ಸಾಧ್ಯ ಇದೆ. ಅದರಿಂದ ಖಂಡಿತ ಬನ್ನಿ ಮೇಡಮ್, ರಿಜಿಸ್ಟರ್ ಮಾಡಿಸಿ. ಹಬ್ಬಕ್ಕೂ ಅದಕ್ಕೂ ಸಂಬಂಧನೇ ಇಲ್ಲ. ಏನಿದ್ರು ಹಬ್ಬದಲ್ಲಿ ಮಾಡಿರೋದನ್ನ ತಿನ್ನಕ್ ಕೂತ್ಕೋಬೇಕಷ್ಟೇ ಮನೆಯಲ್ಲಿ. ಅದೇ ನನಗೇನು ನೋಡ್ತೀನಿ, 90% ಬರ್ತೀನಿ ಮೇಡಮ್. ಇನ್ನೊಂದು 10% ಡೌಟ್ ಇರಬಾರ್ದು ಅಂತಾನೆ ಇಷ್ಟೊತ್ತು ಹೇಳಿದ್ದು ಆಲೋಚನೆ. ಒಂದ್ಸಾರಿ ಯಜಮಾನ್ರಿಗೆ, ಮಗನಿಗೆ, ಎಲ್ಲಾರ್ಗು ಒಂದ್ಸಾರಿ ಒಪ್ಸಿ ನಾನು ಹೊರಡ್ಬೇಕು. ಆಲೋಚನೆ ಇದೆ. ಸಬ್ಜೆಕ್ಟ್ ಕರೆಕ್ಟ್ ಆಗಿದೆ ನಿಮ್ದು. ಒಪ್ಸೋದನ್ನೇ ಟೆಲಿಪತಿ ಅನ್ನೋದು. ನೀವು ಅವ್ರ ಹತ್ರ ಏನೋ ಮಾತಾಡ್ದೇನೆ ನೀವು ಥಾಟ್ಸ್ ಮೂಲಕ ನೀವ್ ಒಪ್ಕೋತಾ ಇದ್ದೀರಾ, ನನ್ನ ಕ್ಲಾಸಿಗೆ ಕಳಿಸ್ಕೊಡ್ತಾ ಇದ್ದೀರಾ, ನಾನು ಆರಾಮಾಗಿ ಹೋಗಿ ಕ್ಲಾಸ್ ಅಟೆಂಡ್ ಮಾಡ್ಕೊಂಡು ಬರ್ತಾ ಇದ್ದೀನಿ, ಇವತ್ತಿಂದ ಶುರು ಮಾಡಿ. ಅವ್ರು ಆಯ್ತು ಹೋಗ್ಬಾ ಅಂತ ಅಂದ್ಬಿಡ್ತಾರ. ಅಲ್ಲಿಗೆ ಮುಗ್ದೋಯ್ತಲ್ಲ ಟೆಲಿಪತಿ ಪ್ರೂಫು. ಅದು ಕರೆಕ್ಟ್ ಮೇಡಮ್, ಹೌದು. ಅದನ್ನು ಮಾಡ್ಬೋದಿತ್ತೇನೋ, ನನ್ಗೆ ಅದು ಅಲ್ಲಿ ತನಕ ತಲೆ ಓಡ್ಲಿಲ್ಲ. ಓಕೆ ಮೇಡಮ್, ನಾನು ಬರ್ತೀನಿ ಹಾಗಾದ್ರೆ. ಹೌದು, ಅದೊಂದು ಯೋಚನೆ ಮಾಡಿದ್ರೆ ಚೆನ್ನಾಗಿತ್ತು. ಬೇಗ ಬೇಗ 35 ಜನಕ್ಕೆ ಅವಕಾಶ. ಹೌದು, ಇವತ್ತು ಮಾಡ್ಕೊಂತೀನಿ ಮೇಡಮ್. ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್. ಇನ್ನು ಯಾರಾದ್ರೂ ಮಾತಾಡಕ್ಕೆ? ಬಸಪ್ಪ ಸರ್ ಮಾತಾಡಿ. ಬಸಪ್ಪ ಅವರೇ ಮಾತಾಡಿ. ಅನ್ಮ್ಯೂಟ್ ಕೊಟ್ಟಿದ್ದೀವಿ, ಮಾತಾಡಿ. ವಿಡಿಯೋಗಳು ಆನ್ ಮಾಡ್ಕೊಳ್ಳಿ. ಅಟ್ಲೀಸ್ಟ್ ವಿಡಿಯೋಗಳು ಆನ್ ಮಾಡ್ಕೊಳ್ಳಿದ್ರೆ. ಗುರುಜಿ ನಮಸ್ಕಾರ. ಮಾತಾಡಿ. ಅದ್ಭುತವಾಯ್ತು ಬಂತು ಸ್ವಾಮಿ ಇವತ್ತು ಧ್ಯಾನ. ಮತ್ತು ಈಗ ಸ್ವಾಧ್ಯಾನೂ ಸಹ ಮೇಡಮ್ ಅವ್ರದ್ದು ಬಹಳ ಚೆನ್ನಾಗಿ ಬಂತ್ರಿ. ನಮಗೆ ಯೋಚನೆಗಳಲ್ಲಿ ಬರೀ ಎರಡೇ ಅಂತ ತಿಳ್ಕೊಂಡಿದೀವಿ ಗುರುಜಿ. ಆದ್ರೆ ಅವು 4 ವಿಧ ಅಂತ ನಮ್ಗೆ ಗೊತ್ತಿದ್ದಿಲ್ಲ, ಇವತ್ತೇ ಗೊತ್ತಾಗಿದ್ದು. ಬಹಳ ಚೆನ್ನಾಗಿದೆ ಗುರುಜಿ. ನಾವು ಟೆಲಿಪತಿಗೆ ಬರಕ ಪ್ರಯತ್ನ ಮಾಡ್ತೀವಿ ಗುರುಜಿ. ರಜೆ ಸಿಗ್ಬೇಕು ನಮಗೆ. ಅಡ್ವಾನ್ಸ್ ಆಗಿ ರಜೆ ಸಿಗುವುದಿಲ್ಲ ಗುರುಜಿ. ಭಾನುವಾರದ ದಿವಸ ರಜೆ ಟೆಲಿಪತಿ ಇರೋದು. ರಜೆನೇ ಇಲ್ಲ. 365 ದಿನ ನಾವು ರಜೆ ಹಾಕಿದಾಗ ರಜೆ ಮೇಡಮ್. ಆಗ ರಜೆ ಹಾಕಿ ಅಷ್ಟೇ. ಅದೇ ಪ್ರಯತ್ನ ಮಾಡ್ತೀನಿ. ಅಡ್ವಾನ್ಸ್ ಕೊಡೋದಿಲ್ಲ ಗುರುಜಿ, ಅದಕ್ಕೆ ಪ್ರಯತ್ನ ಮಾಡ್ತೀನಿ ಮೇಡಮ್. ಖಂಡಿತ ಪ್ರಯತ್ನ. ರೈಟ್. ನಮಸ್ಕಾರ. ನಮಸ್ಕಾರ. ಸಂಧ್ಯಾ ರಾಣಿ ಅವರೇ ಮಾತಾಡ್ತೀರಾ? ಸಂಧ್ಯಾ ರಾಣಿ. ಹರೀಶ್ ಅವರು ಮಾತಾಡಿ. ಹರೀಶ್
ಮೇಡಮ್ ನಮಸ್ತೆ. ನಮಸ್ತೆ. ಗುರುಗಳ ರಂಗನಾಥ್ ಗುರುಜಿ ನಮಸ್ತೆ, ಎಲ್ರಿಗೂ ನಮಸ್ಕಾರಗಳು. ತುಂಬಾ ಅದ್ಭುತವಾಗಿತ್ತು. ನಿಮ್ದು ವಾಕ್ ಮಾಡ್ತಾ ಕೇಳಿ ಈಗ ವಾಕ್ ಮುಗಿಸ್ಕೊಂಡ್ ಮುಂದೆ ಶುರುವಾಗಿದ್ದು. ನನ್ಗೆ ಏನ್ ಅನಿಸ್ತು ಅಂತ ಹೇಳಿದ್ರೆ, ನಾವು ಶತ್ರುಗಳನ್ನ ಎಲ್ಲೋ ಹುಡುಕ್ತಾ ಹೋಗ್ತೀವಿ. ಅದೇ ನಂಗೆ ಅವ್ರ ಮೋಸ ಮಾಡಿ ಇವ್ರ ಶತ್ರು ಅವ್ರ ಶತ್ರು ಅಂತ. ಆಕ್ಚುಲಿ ನಮ್ ಶತ್ರು ನಮ್ಮೊಳಗೆ ಚಿತ್ತದಲ್ಲಿ ಅವನೇ ಅಂತ ಅನಿಸ್ತು, ನಮಗ್ ನಾವೇ ಅಂತ ಅನಿಸ್ತು. ಒಂದು ಕಣ್ಣು ತೆರೆಸ ಅಂತ ಸೆಷನ್ ತುಂಬಾ ಇವತ್ತಿನ ಜನರೇಷನ್ಗೆ ತುಂಬಾ ಬೇಕಾಗಿರೋದು ಅನಿಸ್ತು. ನನಗೂ ಪರ್ಸನಲಿ ನಾನು ಎಲ್ಲೆಲ್ಲೋ ಹುಡುಕ್ತಾ ಇದ್ದೆ, ಇಲ್ಲೇ ಇದಲ್ಲ ಅಂತ ಒಂದು ನನಗೂ ಜ್ಞಾನೋದಯ ಆಯ್ತು ಮೇಡಮ್. ತುಂಬಾ ಧನ್ಯವಾದಗಳು. ಆಮೇಲೆ ಒಂದ್ 2-3 ಜನ ಮಾತಾಡ್ತಾ ಹೇಳ್ತಾ ಇದ್ರು, ಅದ್ ಯಾರ್ದೋ ಒಬ್ರು ಆರ್ಗ್ಯುಮೆಂಟ್ ಅದೆಲ್ಲ ಕೇಳಿಸ್ಕೊಂಡೆ. ನಾನ್ ಏನಾದ್ರು ಆಗ್ಬೇಕಂತ ಹೇಳಿದ್ರೆ, ಮದ್ವೆ ಆಗ್ಬೇಕು ಅಂತ ಹೇಳಿದ್ರೆ, ಚೆನ್ನಾಗಿ ಸಂಸಾರ ಮಾಡ್ತಾ ಇರೋನ್ ಕೇಳಿದ್ರೆ ಮದ್ವೆ ಆದ್ರೆ ಹೆಂಗೆ ಅಂತ ಹೇಳ್ತಾರೆ. ಹೆಂಡತಿ ಅಂದ್ರೆ ತಾಯಿ ತರ ಅಪ್ಪ ಹಂಗೆ ಹೆಂಗೆ ಅಂತ. ನಾನು ಆಗ್ಬಿಟ್ಟು ಡೈವರ್ಸ್ ಆಗಿರೋನ್ ಹೋಗ್ಬಿಟ್ಟು ಮದ್ವೆ ಆದ್ರೆ ಹೆಂಗೆ ಅಂದ್ರೆ, ಅಲ್ಲ ಗುರು ಸಾಯಕ್ 1000 ಮಾರ್ಗವೇ, ಮದುವೆಯಾಗೆ ಸಾಯ್ಬೇಕಂತ ಅವ್ನು ನೆಗೆಟಿವ್ ಹೇಳ್ತಾನೆ. ಅಂದ್ರೆ ಈ ಮಾರ್ಗದಲ್ಲಿ ಯಾರು ಚೆನ್ನಾಗಿ ಉನ್ನತಿಯನ್ನ ಗಳಿಸಿದಾರೆ ಅವ್ರನ್ನ ಕೇಳಿದ್ರೆ ಒಳ್ಳೇದು ಅಂತ ನನ್ನ ಅನಿಸಿಕೆ ಅನಿಸ್ತು. ಆಮೇಲೆ ಇನ್ನೊಂದು ಕ್ವಶನ್ಗೆ ಏನಂತ ಅಂದ್ರೆ, ಯಾರೋ ಒಬ್ರು ಆನ್ಲೈನ್ ಉಗಾರು ಅದೆಲ್ಲ ಹೇಳಿದ್ರು. ಅಲ್ಲಿ ನಾನು ಹೋಗಿ ಮೋಸ ಹೋಗಿದ್ದೀನಿ. 60,000 ರೂಪಾಯಿ ಕೊಟ್ಟು ಶ್ರೀದೇವಿ ಉಗಾರ್ ಅಂತ. ಆ ಪ್ರೋಗ್ರಾಮ್ ನನಗೇನು ಯೂಸ್ ಆಗಿಲ್ಲ. ಅದು ಮಾಸ್ಟರ್ ಮೈಂಡ್ ಅಂತ ಮಾಡ್ತಾರೆ. ಯಾಕೆ ನನಗೆ ಹೇಳೋ ಧೈರ್ಯ ಐತೆ. ನಾನು 2 ಸರಿ ಹೋಗಿದ್ದೀನಿ ಬೀದರ್ಗೆ, 2 ದಿನ ಇದ್ ಬಂದಿದ್ದೀನಿ. ಅವ್ರಿಗೆ ಪಾಪ ಏನು ಜ್ಞಾನ ಇಲ್ಲ, ಬಟ್ ಅವರು ಮನಿ ಮೈಂಡೆಡ್. ಅದು ಮಾಸ್ಟರ್ ಮೈಂಡ್ ಅಂತ ಇಟ್ಟು ಬರೀ ದುಡ್ಡನ್ನ ಇದ್ ಮಾಡಿ ಫೇಸ್ಬುಕ್ ಅಲ್ಲಿ ಅಡ್ವರ್ಟೈಸ್ಮೆಂಟ್ ಕೊಟ್ಟು ಅದೊಂದ್ ರೀತಿ ದಂಧೆ ಅಂತಾರಲ್ಲ ಆತರ ಈ ವಿಷಯ ಇಟ್ಕೊಂಡ್ ಮಾಡ್ತಾರೆ. ಅದು ರಾಂಗ್ ಅಂತ ನನಗನ್ನಿಸ್ತು. ಮೇಡಮ್ಗೂ ಹೇಳ್ದೆ, ಮೇಡಮ್ ಇವ್ರು ನೀವು ಗೌರ್ಮೆಂಟ್ ಎಂಪ್ಲಾಯ್ ಆಗಿದ್ಕೊಂಡು ಹಿಂಗ್ ಮಾಡೋದ್ ತಪ್ಪಲ್ವಾ ಅಂತ. ಅವ್ರ ಮೇಲೆ ಇಡಿ ಅದು ಇದೇನೋ ತನಿಖೆ ಎಲ್ಲ ನಡೀತಾ ಇತ್ತು, ಅದು ಪ್ರಾಬ್ಲಮ್ ಆಗಿದೆ. ನನಗೆ ಅದರಿಂದ ತುಂಬಾ ಲಾಸ್ ಆಗಿದೆ. ಯಾರು ಯೂಸ್ ಆಗಲ್ಲ ಅದು ನಂಗೆ ಅನಿಸ್ತು. ಆಮೇಲೆ ನಾಳೆ ನಡೆಯೋ ಕಾರ್ಯಕ್ರಮಕ್ಕೆ ನಾನು ಉದ್ದೇಶ ಬರ್ತಾ ಏನು ಇದ್ದೀನಿ. ಅಂದ್ರೆ, ನಾವು 60,000 70,000 ವಿಚಾರ ಅಲ್ಲ. ಹಲೋ, ಕೇಳ್ತದೆ ನಮ್ಮ ಹೇಳಿ. ಉದ್ದೇಶ ಏನು ಅಂದ್ರೆ, ನಾವು ಮೈಸೂರಿಂದ ಬಂದ್ ಮಾಡ್ಬೇಕು. ಹಾಗಾಗಿ ಅಲ್ಲಿ ಒಂದು ವ್ಯವಸ್ಥೆಗಳೆಲ್ಲ ಮಾಡ್ಬೇಕು, ಊಟಗಳಾಗ್ಬೇಕು. ಹಾಗಾಗಿ ನಾವು ನಿಮ್ಮ ಹತ್ರ ಏನೊಂದು ಫೀಸ್ ಅಂತ ಏನ್ ತಗೋತೀವೋ ಅದನ್ನ ನಾವು ಮತ್ತೆ ಇವರು ಆರ್ಗನೈಸರ್ಸ್ ಖರ್ಚನ್ನ ಬೇರ್ ಮಾಡ್ಬೇಕು. ನಾವು ಊಟ ಕೊಡ್ಬೇಕು, ಟೀ ಕೊಡ್ಬೇಕು, ನೋಟ್ಸ್ ಕೊಡ್ಬೇಕು, 2 ಪ್ರಾಕ್ಟಿಕಲ್ ಸೆಷನ್ಸ್ ಇರುತ್ತೆ ಇದೆ. ಹಾಗಾಗಿ ನಾವು ದುಡ್ಡು ಸಂಪಾದನೆ ಮಾಡೋದ್ರ ಆ ಉದ್ದೇಶ ಇಟ್ಕೊಂಡ್ ಮಾಡ್ತಾ ಇಲ್ಲ. ಜನಗಳು ಅವರವರ ಕುಟುಂಬದಲ್ಲಿ ನೆಮ್ಮದಿಯಿಂದ ಜೀವನ ಸಾಗಿಸ್ಲಿ, ಅವರ ಸಮಸ್ಯೆಗಳಿಂದ ಹೊರಬರ್ಲಿ ಅನ್ನೋ ಉದ್ದೇಶದಿಂದ ನಾವು ಮಾಡ್ತಿರೋದು. ಆಮೇಲೆ ತಮಗ್ ತಾವೇ ಹೆಲ್ಪ್ ಹೆಂಗ್ ಮಾಡ್ಕೊಳ್ಳೋದು ಅಂತ ಎಷ್ಟೋ ವಿಚಾರಗಳ ಕುಟುಂಬದಲ್ಲಿ ಹೇಳ್ಕೊಡಕ್ಕಾಗಲ್ಲ, ಬೇರೆಯವ್ರಿಗೆ ಹೇಳಕ್ಕಾಗಲ್ಲ, ಅವ್ರ ಸಲಹೆ ತಗೊಳಕ್ಕಾಗಲ್ಲ, ಅವ್ರು ಕೊಡೋ ಸಲಹೆ ನಾವು ಉಪಯೋಗಿಸಕ್ಕಾಗಲ್ಲ. ನಮ್ಮ ಅಂತರಾತ್ಮ, ನನ್ನ ಅಂತರಾಳದಲ್ಲಿ ನನ್ನಲ್ಲಿ ಪ್ರಶ್ನೆಗೆ ಉತ್ತರ ನನ್ನ ಒಳಗಿಂದ ನನಗ್ ನಾನೇ ಅನ್ಯಾಯ ಮಾಡ್ಕೊಳ್ದೆ ಇರೋದ್ರಿಂದ ಖಂಡಿತವಾಗಿ ನಿಮಗ್ ನೀವು ಹೆಲ್ಪ್ ಮಾಡ್ಕೊಳ್ಳೋ ವಿಧಾನ ಅಷ್ಟೇ ಇದು. ಮೇಡಮ್ ನಾನು ಲಾಸ್ಟ್ ಟೈಮ್ ಬಂದಿದೆ. ನಾನು ನಾನು ಅಲ್ಲಿಗೆ ಬರೋದಕ್ಕೆ ಏನ್ ಇಂಪ್ರೆಷನ್ ಹೇಗಿತ್ತು ಅಂತ ಹೇಳಿದ್ರೆ, ಏನಾಗಿತ್ತು ಅಂತ ಹೇಳಿದ್ರೆ, ನೀವು ಸಾಲ ಯಾರಾದ್ರೂ ಕೊಟ್ಟಿದ್ರು ವಾಪಸ್ ಕೊಡ್ತಾರೆ ಅಂತ ಹೇಳಿದ್ರೆ, ಕೆಲವ್ರು ಫೋನ್ ಎತ್ತಿತ್ತಿಲ್ಲ, ಕೊಡ್ಬೋದಾ ಟ್ರೈ ಮಾಡೋಣ ಅಂತ ಬಂದಿದೆ. ನನ್ಗೆ ವರ್ಕ್ ಆಗಿದೆ ಮೇಡಮ್. ಅದು ಲಾಸ್ಟ್ ಟೈಮ್ ಬಂದಿದೆ ನಾನು ಬಹಳ ಸಂತೋಷ. ನಾವು ದಿನನಿತ್ಯ ಜೀವನದ್ದು ಅಂತ ಏನಕ್ಕೆ ಹೇಳ್ತೀವಿ ಅಂದ್ರೆ, ಸಾಲ ಕೊಡೋದು, ಸಾಲ ಇಸ್ಕೊಳ್ಳೋದು, ದುಡ್ಡಿನ ಆರ್ಥಿಕತೆ ತೊಂದರೆ ಆಗಿರೋದು ಇವೆಲ್ಲ ಇರೋದ್ರಿಂದ ಇದನ್ನೆಲ್ಲ ನಾವ್ ಹೇಗ್ ಮಾಡ್ಕೊಂತ ಸಾಲ ವಸೂಲಿ ಮಾಡೋದು ಹುಡುಗಾಟ ಅಲ್ಲ ಅದು. ನೀವು ಮಾತಾಡದೆ ಯಾರನ್ನೋ ಕರ್ಕೊಂಡ್ಬಂದು ಹೋಗೋದು, ಹೆದರ್ಸೋದು, ಏನೇನೋ ಮಾಡೋರಲ್ಲಿ ವಿಧಾನಗಳು ಯಾವ್ದು ಇಲ್ದೇನೆ ಮನೇಲಿ ಕುತ್ಕೊಂಡ್ ಮಾಡಿದ್ರೆ ಅದು ವಾಪಸ್ ಬರುತ್ತೆ. ಅದಕ್ಕೆ ಕೆಲವು ಕಂಡೀಷನ್ಸ್ ಇದೆ. ಯಾಕಂದ್ರೆ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ ಅಂತ ಹಾಕ್ತಾರಲ್ವಾ ಅಡ್ವರ್ಟೈಸ್ಮೆಂಟ್ ಗಳಲ್ಲಿ, ಆತರ ಯಾವಾಗ ವಾಪಸ್ ಬರುತ್ತೆ ಯಾವಾಗ ವಾಪಸ್ ಬರಲ್ಲ ಅನ್ನೋದನ್ನ ನೀವು ತಿಳ್ಕೊಂಡ್ರೆ ನಿಮ್ ಮುಂದೆ ವ್ಯವಹಾರ ಮಾಡುವಾಗ ಯಾವ ತರ ಮಾಡ್ಬೇಕು ಅನ್ನೋ ಒಂದು ಮುನ್ನೆಚ್ಚರಿಕೆ ಕೊಡುವಂತ ಒಂದು ಕಾರ್ಯಕ್ರಮ ಇದು. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಇದು ತುಂಬಾ ಅದ್ಭುತವಾದ ಸೆಷನ್, ಯಾರು ಮಿಸ್ ಮಾಡ್ಕೋಬೇಡಿ. ಆಮೇಲೆ ಮೇಡಮ್ ಅಂತ ಇಂತ ಹಿರಿಯವರಿಂದ ಅವರು ಸ್ವತಃ ಅನುಭವಿಸಿ ಅದ್ರ ಬಗ್ಗೆ ನಾಲೆಡ್ಜ್ ತಗೊಂಡು ಸ್ಟಡಿ ಮಾಡಿ ಎಲ್ಲ ಮಾಡಿರ್ತಾರೆ. ಈ ತರ ಅವಕಾಶ ಸಿಗೋದು ನಮ್ಗೆ ರೇರು. ನಮ್ಮ ಮಹಾವತಾರ್ ಫೌಂಡೇಶನ್ ಇದು ಅವಕಾಶ ಮಾಡ್ಕೊಟ್ಟಿದೆ. ದಯಮಾಡಿ ಏನು ನೆಪಗಳು ಹೇಳದೆ, ಈಗ ನಾಳೆ ನನ್ ಮದುವೆ ಇದೆ ಅಂದ್ರೆ ಏನ್ ನೆಪ ಹೇಳ್ತೀನಿ, ಹೋಗ್ತೀವಿ ತಾನೆ ಗಂಡು ತಾಲಿ ಕಟ್ಟಕ್ಕೆ, ಹಂಗೆ ನನ್ನ ಜೀವನದ್ದು ಒಂದು ಇದು ಅವಿಭಾಜ್ಯ ಅಂಗ ಅನ್ಕೊಂಡು ಎಲ್ರು ಬನ್ನಿ ಅಂತ ಹೇಳ್ತೀನಿ. ಎಲ್ರಿಗೂ ಧನ್ಯವಾದಗಳು. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಫಾರ್ ಯುವರ್ ಎಕ್ಸ್ಪೀರಿಯನ್ಸ್. ಸಾಲ ನಾನು ಕಲ್ತ್ಕೊಂಡಿದ್ದು ವರ್ಕ್ ಆಯ್ತು ಅಂದ್ರಲ್ವಾ, ತುಂಬಾ ಸಂತೋಷ. ಯಾಕೆಂದ್ರೆ ಕಲ್ತಿರೋರು ಅದನ್ನ ಹೇಗೆ ಬಳಸ್ಕೊಂಡಿದೀವಿ ಅಂತ ಒಂದು ಅವರ ಅನುಭವವನ್ನ ಹಂಚ್ಕೊಂಡಾಗ ಬೇರೆಯವ್ರಿಗೂ ಒಂದು ಉತ್ಸಾಹ ಬರುತ್ತೆ, ಉತ್ಸುಕತೆ ಬರುತ್ತೆ, ಅವರು ಜಾಯಿನ್ ಆಗ್ತಾರೆ. ದಯವಿಟ್ಟು ಒಳ್ಳೆಯ ರೀತಿಯಲ್ಲಿ ಇದನ್ನ 10 ಜನಕ್ಕೆ ಹೇಳಿ ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಗುರುಜಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ರೈಟ್. ಮಂಜುಳಾ ಮೇಡಮ್ ಮಾತಾಡ್ತೀರಾ? ಮಾತಾಡಿ. ನಮಸ್ಕಾರ ಗುರುಜಿ. ನಮಸ್ಕಾರ ಮೇಡಮ್. ನಮಸ್ಕಾರ. ಮನೋರಮಾ ಮೇಡಮ್ ನಮಸ್ಕಾರ. ನಾವ್ ಫ್ರೆಂಡ್ ಒಬ್ರು ಗೀತಲಕ್ಷ್ಮಿ ಅಂತ ಮೈಸೂರಲ್ಲಿ ಇದಾರೆ ಮೇಡಮ್. ಅವರನ್ನು ಈ ಮೆಡಿಟೇಷನ್ ಮಾಡ್ತಾರೆ.
ಹಂಗಾಗಿ ಅವರು ನಿಮ್ ಕ್ಲಾಸ್ ಅಟೆಂಡ್ ಮಾಡಿದ್ರಂತೆ, ಅವ್ರು ಇದ್ರ ಬಗ್ಗೆ ಹೇಳಿದ್ರು ನನ್ ಫ್ರೆಂಡ್. ಆಮೇಲೆ ನಿಮ್ದು ಕೆಲವೊಂದು ಸೆಲೆಕ್ಟೆಡ್ ವಿಡಿಯೋಸ್ ಎಲ್ಲ ನನಗೆ ಕಳಿಸ್ತಾ ಇರ್ತಾರೆ. ನನಗೆ ಒಂಥರ ಇನ್ಸ್ಪೈರ್, ಈ ಧ್ಯಾನಕ್ಕೆ ಸ್ಟಾರ್ಟಿಂಗ್ ಅಲ್ಲಿ ಬರೋದಿಕ್ಕೆ ನಿಮ್ದು ಒಂದು ಇನ್ಸ್ಪೈರ್ ಮೇಡಮ್. ಹಂಗಾಗಿ ನಾನು ಸುಮಾರು ಜನಕ್ಕೆ ನಮ್ ರಿಲೇಷನ್ಸ್ಗೆಲ್ಲ ಹಿಂಗ್ ಧ್ಯಾನ ಮಾಡಿ ಅಂತ ಹೇಳ್ಬಿಟ್ಟು, ನೀವು ಧ್ಯಾನದಿಂದ ಯಾವ ರೀತಿ ಆರೋಗ್ಯ ಸರಿಪಡಿಸ್ಕೊಳ್ಳೋದು ಅನ್ನೋ ವಿಡಿಯೋನ ಎಲ್ರಿಗೂ ಕಳಿಸ್ಕೊಟ್ಟಿದ್ದೆ ಮೇಡಮ್. ಹಾಗಾಗಿ ಯಾಕೆಂದ್ರೆ ನೀವು ಆಪರೇಷನ್ ಇಲ್ದಲೆ ಯಾವ ರೀತಿ, ಯಾಕೆಂದ್ರೆ ನನಗೂ ನೀ ಸರ್ಜರಿ ಆಗ್ಬೇಕು ಮೇಡಮ್ ಎರಡೂನು. ಹಾಗಾಗಿ ನೀವು ಇದ್ರಿಂದ ಯಾವ ರೀತಿ ಹೊರಗ್ ಬಂದ್ರಿ ಆ ತರ ನಾನು ನೀವು ಇದನ್ನ ಟೆಲಿಪತಿ ಅಟೆಂಡ್ ಮಾಡಿ, ಅಲ್ಲಿ ಹೇಳ್ಕೊಡ್ತೀನಿ. ಯಾಕೆಂದ್ರೆ ಅಲ್ಲಿ 10 ಜನಕ್ಕೆ ಹೆಲ್ಪ್ ಆಗುತ್ತೆ ಖಂಡಿತ. ಅಲ್ಲಿ ಪ್ರಾಕ್ಟಿಕಲ್ಸ್ ಇರುತ್ತಲ್ಲ, ಅದ್ರಲ್ಲಿ ಹೇಳ್ಕೊಡ್ತೀನಿ, ಬನ್ನಿ. ಸರಿ ಮೇಡಮ್. ಹಬ್ಬದ ಮಾರನೇ ಬೆಳಗ್ಗೆ ಇರೋದ್ರಿಂದ ಸ್ವಲ್ಪ ಹಬ್ಬ ಕಳೆದೋಗಿರುತ್ತೆ. ನಾ ಹೇಳ್ದಲ್ಲ, ಹಬ್ಬದಲ್ಲಿ ನೀವು ಮಾಡಿರೋ ಭೂರಿ ಭಕ್ಷ್ಯಗಳನ್ನ ತಿನ್ನಕ್ಕೆ ನೀವು ರಜಾ ಹಾಕಿ ಮನೇಲಿ ಕುತ್ಕೋಬೇಕು. ಹಬ್ಬ ಕಳೆದೋಗಿರುತ್ತೆ, ಆರಾಮಾಗಿ ಬನ್ನಿ ಭಾನುವಾರ. ಸರಿ ಮೇಡಮ್, ಟ್ರೈ ಮಾಡ್ತೀನಿ ಮೇಡಮ್. ಟ್ರೈ ಅಂತ ಅನ್ಬಾರ್ದು ಅನ್ನೋದು ಗೊತ್ತು ಮೇಡಮ್, ಹಾಗಾಗಿ ಮೇಡಮ್ ನಿಶ್ಚಿತವಾಗಿ ಡಿಸಿಷನ್ ತಗೋಬೇಕು. ನಿಮಗ್ ನೀವು ನಿಮ್ ಜೀವನಕ್ಕೆ ನೀವು ಡಿಸಿಷನ್ ತಗೊಳ್ದೆ ಬೇರೆಯವ್ರ ಮೇಲೆ ಡಿಪೆಂಡ್ ಆಗೋದಾದ್ರೆ ಹೇಗೆ? ನಿಮ್ಗೆ ಆಪರೇಷನ್ ಆಗ್ಬೇಕಾಗಿರೋದು ನಿಮಗೆ, ಹಾಗಾಗಿ ನೀವೇ ಬರ್ಬೇಕು. ಅದನ್ನ ಯಾವ ತರ ಏನ್ ಮಾಡ್ಬೇಕು, ಅದ್ರ ಜೊತೆ ಮಾತಾಡೋದು ಅಂದ್ರೆ ಹೇಗೆ, ಇವೆಲ್ಲಾನು ಅನುಭವ ಪೂರ್ವಕವಾಗಿ ನಾನು ಸಕ್ಸಸ್ ಆಗಿರೋದನ್ನ ಕಲಿಸ್ತಾ ಇರೋದು. ಖಂಡಿತ ಕಲ್ತ್ಕೊಂಡು ಅದ್ರ ಉಪಯೋಗ ಮಾಡ್ಕೊಳ್ಳಿ. ಓಕೆ ಮೇಡಮ್. ಯಾರಾದ್ರೂ ಫ್ರೆಂಡ್ಸ್ ಸೇರ್ಕೊಂಡು ಬನ್ನಿ, ಅಟೆಂಡ್ ಮಾಡಿ, ರಿಜಿಸ್ಟರ್ ಮಾಡ್ಕೊಳ್ಳಿ ಬೇಗ ಬೇಗ. ಇವತ್ ಕ್ಲಾಸ್ನು ಅದ್ಭುತವಾಗಿತ್ತು ಮೇಡಮ್, ತುಂಬಾ ಚೆನ್ನಾಗಿತ್ತು ಮೇಡಮ್, ಬಹಳ ಖುಷಿ ಆಯ್ತು ಮೇಡಮ್. ಥ್ಯಾಂಕ್ ಯು ಅಮ್ಮ. ರೈಟ್. ಸೊ ಎಸ್ ನಂದ ಮೇಡಮ್ ಮಾತಾಡಿ. ಮತ್ತೆ ಯಾರು ಇಲ್ಲ ಗುರುಜಿ. ಮತ್ತೆ ಕುಸುಮಾ ಅಂತಂದು ವಿಡಿಯೋ ಆನ್ ಮಾಡಿದ್ರೆ ಅವರು. ಬಸವರಾಜ್ ಸರ್, ಬಸವರಾಜ್ ನೀವು ಮಾತಾಡ್ತೀರಿ ಸರ್? ಬಸವರಾಜ್ ಆಕಳವಾಡಿ ಸರ್ ಮಾತಾಡಿ ಸರ್. ನಮಸ್ಕಾರ ಸರ್. ನಮಸ್ಕಾರ, ಮಾತಾಡಿ. ಏನ್ ಮಾತಾಡಕ ನನಗೇನು ಗೊತ್ತಾಗ್ತಿಲ್ಲ. ನಾನು ಹೊಸಬ್ರಿ, ಒಂದೂವರೆ ತಿಂಗಳು ಆಗ್ತಿರ್ಬೋದು. ಸುಮ್ ಕೇಳ್ತಾ ಇರ್ತೀನಿ ಅಷ್ಟೇ ರೀ ಅದರಲ್ಲಿ. ಅಟ್ಲೀಸ್ಟ್ ಅಂದ್ರೆ ಏನು ಧ್ಯಾನ ಅನುಭವ ಹೇಗಿದೆ? ಈ 1.5 month ಧ್ಯಾನ ಪ್ರಾಕ್ಟೀಸ್ ಮಾಡ್ತಾ ಇದ್ರಲ್ಲ, ಹೇಗಿದೆ ನಿಮ್ಗೆ ಆ ಅನುಭವ? ಹೇಳಿ ಸಾಕು ಅಷ್ಟೇ. ಚೆನ್ನಾಗಿದೆ ಸರ್, ಇನ್ನೂ ಸ್ವಲ್ಪ ಅದಕ್ಕೆ ಅಳವಡಿಸ್ಬೇಕಲ್ಲ ನಮಗೆ. ಧ್ಯಾನ ಮಾಡ್ತಾ ಇದ್ರೆ ಈಗ ಚೆನ್ನಾಗ್ ಅನಿಸ್ತಾ ಇದೆಯಾ? ಚೆನ್ನಾಗಿ ಅನಿಸಿದ್ರಿ. ಯಾರ ಸ್ವಲ್ಪ ಇನ್ನೂ ನನಗ ಅದು ಏನ್ ಹೇಳ್ಬೇಕು ಗೊತ್ತಾಗ್ತದೆ. ಏನಿಲ್ಲ, ಪ್ರಾಕ್ಟೀಸ್ ಮಾಡಿ, 3 and 3 ಪ್ರಾಕ್ಟೀಸ್, ಆಯ್ತಾ? ಸೊ ದಿನಕ್ಕೆ ಒಂದು ಮೂರು ಅಟ್ಲೀಸ್ಟ್ 3 ತಾಸು ಪ್ರಾಕ್ಟೀಸ್ ಮಾಡೋಕ್ಕೆ ಪ್ರಯತ್ನ ಮಾಡಿ. ಅದೊಂದು. ಎರಡನೇದು ಸ್ವಲ್ಪ ಸ್ವಾಧ್ಯಾಯ ಮಾಡ್ತಾ ಹೋಗ್ಬೇಕು. ಮತ್ತೆ ಈ ವಿಡಿಯೋಗಳನ್ನು ಮತ್ತೆ ಪದೇ ಪದೇ ಬರ್ತಾ ಇರ್ತವೆ, ವಿಡಿಯೋಲಿ ಬರ್ತಾ ಇಲ್ಲ, ವಿಡಿಯೋನ ಕೇಳಿಸ್ಕೋಬೇಕು, ಆಯ್ತಾ? ಕೇಳ್ತಾ ಇದ್ದೀನಿ ಸರ್. ಅದು ಪ್ರಿನ್ಸಿಪಲ್ ನೋಡ್ತಾ ಇರ್ತೇನೆ, ಜಾಯ್ನ್ ಆಗ್ತೇನೆ ಪ್ರತಿ ದಿವಸ. ಬುಕ್ಸ್ ಓದಬೇಕು. ಮತ್ತೆ 3 ಗಂಟೆ ಧ್ಯಾನ, ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ. ಆದಷ್ಟು ಪ್ರಯತ್ನ ಮಾಡಿ ಅದಕ್ಕೆ. ಮಾಡ್ತೀನಿ ಸರ್. ನಮಗೂ ದೂರ ಆಗುತ್ತೆ ಮೇಡಮ್ ಅದು ಸರ್. ಅಲ್ಲಿ ಬಿಜಾಪುರ ಜಿಲ್ಲೆ ಬಸವನ ಬಾಗೇವಾಡಿ ನಾವು ಮಾತಾಡೋದು. ಇಲ್ಲಿ ಹತ್ರ ಇಲ್ಲೇ ಇದ್ರೆ ನಾನು ಅಟೆಂಡ್ ಆಗ್ತಿದ್ದೆ ಬಂದು ಯಾವ ಪ್ರತಿಯೊಂದು ಕಾರ್ಯಕ್ರಮಕ್ಕೆ. ಬಹಳ ದೂರ ಆಗಿಬಿಡ್ತದೆ. ಬೇಕಂದ್ರೆ ಬರ್ಬೋದು, ಅದು ಬೇರೆ. ನೀವು ಎಷ್ಟೇ ದೂರ ಇದ್ರೂ ಬರ್ಬೋದು ಅಲ್ವಾ? ನೀವು ನಿಮ್ಮ ಸಮಯ ಅನುಕೂಲ ಇದ್ರೆ ಮಾಡಿ. ಓಕೆ, ರೈಟ್. ಓಕೆ, ಥ್ಯಾಂಕ್ ಯು. ಮತ್ತೆ ಯಾರು ಇಲ್ಲ ಗುರುಜಿ. ಮೇಡಮ್ ಓಕೆ. ಕೇಳಿಸ್ತಾ ಇದ್ದೀರಾ? ರೈಟ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮೇಡಮ್. ಓಕೆ, ಥ್ಯಾಂಕ್ ಯು.